ಸೋಲ್ಜರ್ಸ್ ಕಮಾಂಡೋ ಅಂತ ಹೇಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಸೊ ಹ್ಯಾಟ್ಸ್ ಆಫ್, ಸಲ್ಯೂಟ್ ಟು ಆಲ್ ಆಫ್ ಯು. ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ದೊಡ್ಡ ಮಟ್ಟದಲ್ಲಿ ನೀವು ಆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಹೇಗೆ ಇನ್ನೊಬ್ರಿಗೆ ಅವಕಾಶ ಕೊಡೋದು, ಯಾವ ತರ ನಾವ್ ಇನ್ನೊಬ್ರಿಗೆ ಏನಾದ್ರೂ ಒಂದು ಸೇವೆ ಮಾಡ್ಬೇಕು ಅಂತ ಅನ್ನೋದು ಒಂದು ಆಸೆ ಇತ್ತು. ಆದ್ರೆ ನಮ್ಮ ಹತ್ರ ದುಡ್ಡು ಕಾಸಿಂದ ಬೇರೆ ತರ ಹೆಲ್ಪ್ ಮಾಡಕ್ ಆಗ್ಲಿಲ್ಲ. ಇದೊಂದು ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ. ಬೇರೆಯವ್ರಿಗೆ ನಾವು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸಿ ನಾವು ಖುಷಿ ಪಡೋದು ಅನ್ನೋದು ತುಂಬಾ ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ನಮ್ಮ ಮನೆಗೆ ಬಂದು ಹೋಗಿದ್ರೆ ಒಂದು ನಮ್ಗೆ ಖುಷಿ ಅನಿಸ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ಇದು ಫ್ಯಾಮಿಲಿ ಬಿಸ್ನೆಸ್. ನಾವು ಯಾವತ್ತು ಹೇಳ್ತಾ ಇರ್ತೀವಿ ಮೋದಿ ಕೇರ್ನ ಎಲ್ಲರೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿಯಾಗಬೇಕು ಮನೆಗಳಲ್ಲಿ. ಅದೇ ತರನೇ ಎಲ್ಲರೂ ಕೂಡ ನಾವು ಇನ್ವಾಲ್ವ್ಮೆಂಟ್, ನಮ್ಮ ಡೆಡಿಕೇಶನ್ ನೋಡಿ ಎಲ್ಲರೂ ನಮ್ಮ ಕಡೆಗೆ ಆಕರ್ಷಣೆ ಒಳಗಾಗ್ತಾರೆ ಅಂತಕ್ಕದ್ದು. ಅದೇ ಇವತ್ತು ಅತ್ಯುತ್ತಮ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ ಮೋದಿ ಕೇರ್ ಪ್ರತಿ ಮನೆಯಲ್ಲೂ ಕೂಡ. ಸೊ ಹ್ಯಾಸ್ ಐ ಪ್ರಾಮಿಸ್ಡ್ ಯು, ಯಾವ ತರ ನಾವು ವೇಕಪ್ ಆಗಬೇಕು, ಎಚ್ಚರಿಕೆಯಿಂದ ನಾವು 2025ರಲ್ಲಿ ದೊಡ್ಡ ಕ್ರಾಂತಿ ಉಂಟು ಮಾಡಬೇಕು ಅನ್ನೋ ವಿಚಾರ ಅಂಡ್ ವೇ ಫಾರ್ವರ್ಡ್. ಆ ತರನೇ ಯಾವ ತರ ನಮ್ಮ ಆಟಿಟ್ಯೂಡ್ ಇರಬೇಕು, ನಮ್ಮ ತಯಾರಿ ಇರಬೇಕು, ಮೈಂಡ್ ಸೆಟ್ ಇರಬೇಕು ಅನ್ನೋ ವಿಚಾರ ಮಾತಾಡ್ಲಿಕ್ಕೆ ನಾನು ಇದ್ದೀನಿ. ಸ್ನೇಹಿತರೆ, ನಾನು ಇವತ್ತು ಆಡಿಯೋ ಮೆಸೇಜ್ ಅಲ್ಲಿ ಕೂಡ ಹಾಕಿದ್ದೆ, ನಮ್ಮೆಲ್ಲರ ಜೀವನ ಒಂದು ಬುಕ್ಕಿಗೆ ಹೋಲಿಕೆ ಮಾಡ್ಬೋದು, ಒಂದು ಪುಸ್ತಕಕ್ಕೆ ಹೋಲಿಕೆ ಮಾಡ್ಬೋದು. ಪುಸ್ತಕ 100 ಪೇಜ್ ಇರುತ್ತೆ ಅಂತ ಅನ್ಕೊಳ್ಳಿ, ಅಂದ್ರೆ 100 ವರ್ಷ ನಮಗೆ ಜೀವನ ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಕೆಲವ್ರದ್ದು 20 ಪೇಜ್ ಮುಗಿದೋಗಿದೆ, ಅಂದ್ರೆ 20 ವರ್ಷ ಆಗಿದೆ. ನಿಮ್ಮ ವಯಸ್ಸು 20, ಕೆಲವ್ರದ್ದು 30 ಪೇಜ್ ಅಲ್ಲಿ ಇದ್ದೀರಾ. 30 ವರ್ಷ ಆಗಿದೆ, ಇನ್ನು 70 ವರ್ಷ ಬಾಕಿ, 70 ಪೇಜ್ ಬಾಕಿ ಇದೆ. ಕೆಲವರು 50+ ನಂತರ. ಓಕೆ, ಸೊ 50 ಪೇಜಸ್ ಮುಗಿದೋಗ್ಬಿಟ್ಟಿದೆ, ಇನ್ನ 50 ಫ್ರೆಶ್ ಆಗಿದೆ. ಸೊ ಈ ತರ ಒಂದು ಪುಸ್ತಕಕ್ಕೆ ಹೋಲಿಕೆ ಮಾಡಿದಾಗ ಏನೆಲ್ಲ 30 ವರ್ಷ ಆಗಿದೆ, 20 ವರ್ಷ ಆಗಿದೆ, 30 ಪೇಜ್ ಮುಗಿದೋಗ್ಬಿಟ್ಟಿದೆ, 40 ಪೇಜ್ ಮುಗಿದೋಗಿದೆ, 60 ಪೇಜ್ ಮುಗಿದೋಗಿದೆ ಅಂತ ಇದೆಯಲ್ಲ ಪಾಸ್ಟ್, ಅಲ್ಲಿ ಏನಾದ್ರು ಚೇಂಜ್ ಮಾಡಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಒಂದು ಇಂಕನ್ನು ಅಳ್ಸಕ್ಕಾಗಲ್ಲ, ಒಂದು ಅಕ್ಷರ ಅಳ್ಸಕ್ಕಾಗಲ್ಲ, ಒಂದು ಡಾಟ್ ಇಡಕ್ಕಾಗಲ್ಲ, ಮುಗಿದೋಗ್ಬಿಟ್ಟಿದೆ ಅದು. ಓಕೆ, ಮತ್ತೆ ಪ್ರಿಂಟ್ ಮಾಡಕ್ ಆಗಲ್ಲ. ಬಟ್ ಇನ್ನು ಮುಂದೆ ಇದೆಯಲ್ವಾ, ಇನ್ನು ಮುಂದೆ ಇದೆಯಲ್ಲ 70 ವರ್ಷ 70 ಪೇಜ್ಗಳು, 80 ವರ್ಷ 80 ಪೇಜ್ಗಳು, ಓಕೆ 50 ವರ್ಷ 50 ಪೇಜ್ಗಳು ಇದೆಯಲ್ಲ, ತುಂಬಾನೇ ವೈಟ್, ಪ್ಯೂರ್ ವೈಟ್ ಆಗಿದೆ. ಓಕೆ, ನೀವೇನ್ ಬೇಕಾದ್ರೂ ಬರಿಬಹುದು, ಉಜ್ವಲ ಭವಿಷ್ಯನ ನೀವು ರೂಪಿಸ್ಕೋಬಹುದು, ನಿಮ್ದೇ ಆದಂತ ಒಂದು ಡೆಸ್ಟಿನ ನೀವು ಕ್ರಿಯೇಟ್ ಮಾಡ್ಬೋದು. ನಿಮ್ದ ಡೆಸ್ಟಿನಿ ಏನಿದೆ ಅದನ್ನ ನೀವೇ ಕ್ರಿಯೇಟ್ ಮಾಡ್ಬೋದು, ನಿಮ್ ಕೈನಲ್ಲಿದೆ. ಉಜ್ವಲ ಭವಿಷ್ಯ ಅಂತಕ್ಕದ್ದು ನಿಮ್ ಕೈನಲ್ಲಿದೆ. ಅದಕ್ಕೋಸ್ಕರ ಇದುವರೆಗೂ ಆಗಿರೋದಕ್ಕೆ ಕೊರಗೋದು ಬೇಡ, ಪಾಸ್ಟ್ ಅನ್ನ ಅಲ್ಲಿ ಪಾಸ್ಟ್ ಅಲ್ಲಿ ಬಿಡ್ಬೇಕಾಗುತ್ತೆ. ಯಾಕೆಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಪ್ರೆಸೆಂಟ್ ಅಲ್ಲಿ ಇರೋದು ಬಹಳ ಅಪರೂಪ. ಪಾಸ್ಟ್ ಅಲ್ಲಿ ಇರ್ತೀವಿ, ಅಲ್ಲಿ ಚಿಂತೆ, ಅಲ್ಲಿ ಏನೋ ಒಂದು ದುಃಖ ಇರ್ತದೆ ಅಥವಾ ಆತಂಕ ಇರ್ತದೆ. ಫ್ಯೂಚರ್ಗೆ ಹೋದಾಗ ಅಲ್ಲಿ ಏನೋ ಭಯ ಇರ್ತದೆ. ಆದ್ರೆ ಫ್ಯೂಚರ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ಪ್ರೆಸೆಂಟ್ ಅಲ್ಲಿ ನಾನು ತಗೊಳ್ಳೋ ನಿರ್ಧಾರ, ನಾನು ಮಾಡುವ ಆಕ್ಷನ್, ನನ್ನ ಆಲೋಚನೆ ಮೇಲೆ ಫ್ಯೂಚರ್ ನಿರ್ಧಾರ ಆಗುತ್ತೆ. ಇವತ್ತಿನ ಜೀವನ ಈ ತರ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಿಮ್ಮ ಪಾಸ್ಟ್ ಆಲೋಚನೆಗಳು, ನಿಮ್ಮ ಪಾಸ್ಟ್ ನಿರ್ಧಾರಗಳು, ಪಾಸ್ಟ್ ಹವ್ಯಾಸಗಳು. ಆ ಹವ್ಯಾಸ, ನಿರ್ಧಾರ, ಆಲೋಚನೆ ಇವತ್ತು ಆಕ್ಷನ್ ಅವತ್ತಿಂದು ಈ ಒಂದು ಜೀವನ ಕೊಟ್ಟಿದೆ. ಅದು ಚೆನ್ನಾಗಿರ್ಬೋದು, ಮೀಡಿಯಂ ಆಗಿರ್ಬೋದು, ಅಥವಾ ಕೆಟ್ಟದಾಗಿರ್ಬೋದು. ಅದಕ್ಕೆ ನಾನೇ ಹೊಣೆ ತಗೋಬೇಕಾಗಿದೆ, ನಾನೇ ಜವಾಬ್ದಾರಿ ತಗೋಬೇಕಾಗಿದೆ. ಯಾರನ್ನೂ ಬ್ಲೇಮ್ ಮಾಡೋದು ಬೇಕಾಗಿಲ್ಲ. ಆ ತರ ಬ್ಲೇಮ್ ಮಾಡಿದರೆ, ಆ ತರ ನಾನು ದೂಷಣೆ ಮಾಡೋದಾದ್ರೆ ನನ್ನ ಜೀವನದಲ್ಲಿ ಯಾವತ್ತೂ ಬೆಳೆಯೋಕ್ಕಾಗಲ್ಲ, ನಾನು ಯಾವತ್ತೂ ಲೀಡರ್ ಆಗಕ್ಕಾಗಲ್ಲ, ನನ್ನ ಜೀವನದಲ್ಲಿ ಖುಷಿ ಯಾವತ್ತೂ ಸಿಗಲ್ಲ, ನಾನು ಯಾವತ್ತೂ ಕೂಡ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ. ಸಕ್ಸಸ್ ಮರೀಚಿಕೆ ಆಗುತ್ತೆ. ಆದ್ರೆ ನಾನು ಡಿಸೈಡ್ ಮಾಡಬೇಕು, ನನ್ನ ಭವಿಷ್ಯ ನನ್ನ ಕೈನಲ್ಲೇ ಇದೆ ಅಂತ ಹೇಳಿದ್ರೆ, ನನ್ನ ನಿರ್ಧಾರ ನನ್ನ ಕೈನಲ್ಲಿದೆ ಅಂತಕ್ಕದ್ದು. ಓಕೆ, ಸೊ ನಾನೇನು ನಿರ್ಧಾರ ತಗೊಂತಾ ಇರ್ತೀನಿ, ನಾನೇನು ಆಲೋಚನೆ ಮಾಡ್ತಾ ಇರ್ತೀನಿ, ನಾನೇನು ಆಕ್ಷನ್ ಮಾಡ್ತಾ ಇರ್ತೀನಿ, ಅದಕ್ಕೆ ತಕ್ಕಂತೆ ಪ್ರತಿಫಲ, ರಿಸಲ್ಟ್ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇನ್ನು ಮುಂದಿನ ಜೀವನ ಉಜ್ವಲ ಭವಿಷ್ಯ ಆಗ್ಬೇಕು ಅಂತ ಹೇಳಿದ್ರೆ, ಎಷ್ಟೋ ವರ್ಷ ಕಳೆದೋಗಿದೆ. ಪ್ರತಿ ವರ್ಷ ನಾವು ಆಶಿಸ್ತಾ ಇರ್ತೀವಿ, ಪ್ರತಿ ವರ್ಷ ನಮಗೆ 100 ಜನ 1000 ಜನಗಳ ಆಶೀರ್ವಾದ, ಪ್ರೀತಿ, ವಿಶಸ್ ಸಿಗ್ತದೆ. ಅದು ಬಹಳ ಇಂಪಾರ್ಟೆಂಟ್. ಖಂಡಿತ ತುಂಬಾ ಪವರ್ ಇದೆ. ಪ್ರತಿಯೊಬ್ಬರ ವಿಶಸ್ಸು, ಆಶೀರ್ವಾದ ಏನಿದೆ ನಮಗೆಲ್ರಿಗೂ ರಕ್ಷಣೆ ಕೊಡ್ತಾ ಹೋಗುತ್ತೆ. ಅದಷ್ಟೇ ಸಾಕಾಗೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಸೊ ಪುರುಷ ಪ್ರಯತ್ನ ಅಂತಕ್ಕದ್ದಿದೆ. ಸೊ ಅದು ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಒಂದು ಸಂಕಲ್ಪ ಯಾವ ತರ ಇದೆ, ನನ್ನ ಡೆಡಿಕೇಶನ್ ಯಾವ ತರ ಇದೆ, ನನ್ನ ಕಲಿಕೆ ಯಾವ ತರ ಇದೆ, ನಾನು ಯಾವ ತರ ಸಮರ್ಪಣೆ ಮಾಡ್ತಾ ಇದ್ದೀನಿ, ನನ್ನ ಒಂದು ಉದ್ಯೋಗ, ನನ್ನ ವ್ಯಾಪಾರದಲ್ಲಿ ನನ್ನಲ್ಲಿ ಎಷ್ಟು ಡೀಪ್ ಡೆಡಿಕೇಶನ್ ಇದೆ ಅನ್ನೋದು ಇಂಪಾರ್ಟೆಂಟ್. ಅದನ್ನ ಕೇವಲ ನೌಕರಿ ಅಂತ ಮಾಡ್ತಾ ಇದ್ದೀನ, ದುಡ್ಡು ಸಂಪಾದನೆಗೋಸ್ಕರ ಮಾಡ್ತಾ ಇದ್ದೀನ, ಅಥವಾ ಅದರಿಂದ ನಾನು ಬೇರೆಯವ್ರನ್ನ, ಅವ್ರಿಗೆ ವ್ಯಾಲ್ಯೂ ಆ್ಯಡ್ ಮಾಡಿ, ಬೇರೆಯವ್ರಿಗೆ ಖುಷಿ ಕೊಟ್ಟು, ಬೇರೆಯವರ ಸಮಸ್ಯೆಗೆ ಸೊಲ್ಯೂಷನ್ ಕೊಟ್ಟು ಅದರಿಂದ ನಾನು ಸಂಪಾದನೆ ಮಾಡ್ತಿದ್ದೀನಿ ಅಂತೇಳಿ. ಯಾಕೆಂದ್ರೆ ನಾನು ಸಂಪಾದನೆ ಮಾಡುವ ಹಣ ಅಂತಕ್ಕದ್ದು ನೌಕರಿ ಆಗ್ಲಿ, ಬಿಸ್ನೆಸ್ ಆಗ್ಲಿ, ಅದು ಬೇರೆಯವರ ಕಣ್ಣೀರಿಂದ ಬಂದಿರತಕ್ಕಂತಹ ಒಂದು ಶಾಪ ಆಗಿರಬಾರ್ದು. ಬೇರೆಯವರು ಪ್ರೀತಿಯಿಂದ ಆಶೀರ್ವಾದ ಮಾಡಿ, ನಮಗೆ ಒಳ್ಳೆದನ್ನ ಬಯಸಿ ನಮಗೆ ಹಣ ಬರೋ ತರ ಮಾಡಬೇಕು. ಬೇರೆಯವರಿಗೆ ನಾವು ಒಳ್ಳೆದನ್ನ ಮಾಡ್ತಾ ಹೋದಾಗ, ಸೇವೆ ಮಾಡ್ತಾ ಹೋದಾಗ, ಸಮಸ್ಯೆಗೆ ನಾವು ಸೊಲ್ಯೂಷನ್ ಕೊಡ್ತಾ ಹೋದಾಗ, ಡೆಫಿನೆಟ್ಲಿ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಟ್ರಾರ್ಡಿನರಿ ಬೆಳೀತಾ ಹೋಗ್ತೀವಿ. ಜನಗಳ ಆಶೀರ್ವಾದನೆ ನಮಗೆ ಶ್ರೀರಕ್ಷೆ ಆಗುತ್ತೆ. ಅದು ಜನಗಳ ಸೇವೆ
ಜನಾರ್ದನ ಸೇವೆ ಅಂತ ಹೇಳ್ತೀವಲ್ವಾ, ಆ ತರ ಆಗುತ್ತೆ. ಸೊ ನಾವು ಜನಗಳ ಸೇವೆ ಮಾಡ್ತೀವಿ ಅಂತ ಸಿದ್ಧ ಆಗ್ತೀವಿ, ಆವಾಗ ನಾವು ದೇವರಿಗೆ ಹತ್ರ ಆಗ್ತೀವಿ. ದೇವ್ರು ಮಾಡೋ ಕೆಲಸ ನಾವು ಮಾಡ್ದಂಗೆ ಇರ್ತದೆ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ದೇವರಿದ್ದಾನೆ ಅಂತ ಹೇಳ್ತೀವಿ. ಅವರ ದೈವತ್ವಕ್ಕೆ ನಾವು ಸಲಾಮ್ ಹೊಡಿಬೇಕು, ಅವರ ದೈವತ್ವಕ್ಕೆ ನಾನು ನಮಸ್ಕಾರ ಹೇಳ್ಬೇಕಾಗುತ್ತೆ, ಅದನ್ನ ನಾನು ಗೌರವಿಸ್ಬೇಕಾಗುತ್ತೆ. ಅವಾಗ ಮಾತ್ರ ನಾನು ಮುಂದೆ ಹೋಗಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇವರು ಆ ತರ ಕೆಟ್ಟದಾಗಿದ್ದಾರೆ, ಇವರು ನೆಗೆಟಿವ್ ಆಗಿದ್ದಾರೆ, ಇವ್ರು ಸರಿ ಇಲ್ಲ, ಆ ತರ ಹೇಳ್ತಾ ಹೋಗ್ಬಿಟ್ರೆ ನಾನು ಎಲ್ಲಾರು ಜಡ್ಜ್ಮೆಂಟ್ ಕೊಡ್ತಾ ಹೋದೆ ಅಂತ ಹೇಳಿದ್ರೆ ಎಲ್ಲಾರನ್ನೂ ದೂರ ಇಡ್ಬೇಕಾಗುತ್ತೆ. ಯಾರು ನನಗೆ ಹತ್ರ ಆಗಲ್ಲ, ನಾನು ಯಾರಿಗೂ ಹತ್ರ ಆಗೋದಿಲ್ಲ, ಜನಗಳಿಂದ ನನಗೆ ಆಶೀರ್ವಾದ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಒಂದು ಆಲೋಚನೆ ಯಾವತ್ತು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ಬೇಕಾಗುತ್ತೆ. ಸೊ ನನ್ನ ಮನೋಭಾವ, ನಾನು ಯಾವ ತರ ಸ್ಫೂರ್ತಿ ಕೊಡ್ತೀನಿ ಬೇರೆಯವ್ರಿಗೆ, ನಾನು ಯಾವ ತರ ಟ್ರೀಟ್ ಮಾಡ್ತೀನಿ ಬೇರೆಯವ್ರನ್ನ, ನಾನು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಆಗಿ ನೋಡ್ತಿದ್ದೀನ, ಅಥವಾ ಅವರ ಪಾಸ್ಟು, ಅಥವಾ ಅವರ ಸಮಸ್ಯೆಗಳು, ಅವರ ನ್ಯೂನತೆ, ಅವರ ವೀಕ್ನೆಸ್ಸು, ಅವರ ಕೆಟ್ಟ ಸ್ವಭಾವ, ಅದನ್ನಷ್ಟೇ ನೋಡ್ತಾ ಇದ್ರೆ ಸೊ ಖಂಡಿತ ನಾವು ಬೆಳೆಯಕ್ಕಾಗಲ್ಲ. ಯಾಕೆಂದ್ರೆ ಯಾರಲ್ಲಿ ವೀಕ್ನೆಸ್ ಇಲ್ಲ? ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಅಲ್ಲಿ ವೀಕ್ನೆಸ್ ಇರ್ಲಿಲ್ವಾ? ತುಂಬಾ ತುಂಬಾ ಸಮಸ್ಯೆ ಇತ್ತು, ಆದ್ರೂ ಗಾಡ್ ಆಫ್ ಕ್ರಿಕೆಟ್ ಆಗ್ಲಿಲ್ವಾ? ಮಹಾತ್ಮ ಗಾಂಧಿನಲ್ಲಿ ವೀಕ್ನೆಸ್ ಇರ್ಲಿಲ್ವಾ? ವೀಕ್ನೆಸ್ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಅವರು ದೇವರಾಗ್ಬಿಡ್ತಾರೆ. ಯಾರೇ ಆಗಿರ್ಬೋದು, ಅತಿ ದೊಡ್ಡ ಸಾಧನೆ ಮಾಡ್ತಕ್ಕಂತಹ ಮಹಾನ್ ಪುರುಷರಾಗ್ಲಿ, ಮಹಾನ್ ಮಹಿಳೆಯರಾಗಿರ್ಲಿ, ಎಲ್ಲರಲ್ಲೂ ಕೂಡ ನ್ಯೂನತೆ ಇದೆ, ವೀಕ್ನೆಸ್ ಇದೆ. ಆದ್ರೆ ಅದನ್ನ ನೋಡದೆ ಏನು ಚೆನ್ನಾಗಿದೆ ಆ ವ್ಯಕ್ತಿನಲ್ಲಿ, ಅದನ್ನ ನೋಡಿದಾಗ ನನ್ನಲ್ಲಿಯೂ ಅಷ್ಟೇನೆ, ನನ್ನಲ್ಲಿ ಏನ್ ಸ್ಟ್ರೆಂತ್ ಇದೆ, ನನ್ನಲ್ಲಿ ಏನು ಒಳ್ಳೆತನ ಇದೆ, ನಾನು ಅದನ್ನ ಕನ್ವರ್ಷನ್ ಮಾಡಿ ಈ ಒಂದು ಜನಗಳಿಗೆ, ಈ ಸಮಾಜಕ್ಕೆ, ಈ ಆರ್ಗನೈಸೇಷನ್ಗೆ, ಈ ಟೀಮಿಗೆ ನಾನೇನ್ ಕೊಡುಗೆ ಕೊಡ್ಬೋದು ಅನ್ನೋದ್ರ ಮೇಲೆ ನನ್ನ ಜೀವನ ಉಜ್ವಲವಾಗಿರುತ್ತಾ ಅಥವಾ ಕಳಪೆ ಆಗಿರುತ್ತಾ ಅನ್ನೋದು ಡಿಸೈಡ್ ಆಗುತ್ತೆ. ನನ್ನ ಫೇವ್ರೇಟ್ ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ತುಂಬಾ ವಿಸ್ಮಯಕಾರಿ, ಒಂದು ಅದ್ದೂರಿ ಆದಂತ, ನನ್ನ ರಿಯಲಿ ಫೇವ್ರೇಟ್ ಎಕ್ಸಾಂಪಲ್ ಸ್ಟೋರಿ ಅದು, ನಿಜವಾಗ್ಲೂ ಆಗಿರ್ತಕ್ಕಂಥದ್ದು. ಓಕೆ, ಸೊ ಥಾಮಸ್ ಆಲ್ವಾ ಎಡಿಸನ್ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಪ್ರಪಂಚ ಕಂಡಿರ್ತಕ್ಕಂತಹ ಲಕ್ಷಾಂತರ ವಿಜ್ಞಾನಿಗಳಲ್ಲಿ ನಂಬರ್ 1 ಸೈಂಟಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 200ಕ್ಕಿಂತ ಜಾಸ್ತಿ ಸಂಶೋಧನೆ ಮಾಡಿದ್ದಾರೆ. ಬಲ್ಬ್ ಒಂದೇ ಅಲ್ಲ, ತುಂಬಾ 200 ಪೇಟೆಂಟ್ ಇದೆ ಅವ್ರ ಹೆಸರಲ್ಲಿ. ಅಂದ್ರೆ ಯಾರು ಕಂಡಿಡಿದೇ ಇರ್ತಕ್ಕಂಥದ್ದನ್ನು 200 ವಸ್ತುಗಳನ್ನು ಅವ್ರು ಕಂಡಿಡಿದ್ದಾರೆ. ಸೊ ಬಾಲ್ಯದಲ್ಲಿ ಅವ್ರ ಸ್ಕೂಲಿಂದ TC ಕೊಡ್ತಾರೆ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಿಮ್ ತಾಯಿ ಕೊಡು, ನಿಮ್ಗೆ ಒಂದು ಲೆಟರ್ ಕೊಡ್ತಾರೆ. ಆ ಲೆಟರ್ ಅಲ್ಲಿ ಏನ್ ಬರ್ದಿದ್ದಾರೆ ಇವ್ರಿಗೆ ಓದಕ್ ಆ ಟೈಮಲ್ಲಿ ಗೊತ್ತಿಲ್ಲ. ಓಕೆ, ಸೊ ಆ ಲೆಟರ್ನ ಕೊಟ್ಟಾಗ ಅವ್ರ ತಾಯಿ ಓದ್ಬಿಟ್ಟು ಕಣ್ಣಲ್ಲಿ ನೀರು ಬರ್ತದೆ ಅವ್ರಿಗೆ. ತುಂಬಾ ಅಳ್ತಾರೆ. ಅವಾಗ ಇವ್ರು ಕೇಳ್ತಾರೆ, ಅಮ್ಮ ಏನ್ ಬರ್ದಿದ್ದಾರೆ, ಯಾಕಮ್ಮ ಅಳ್ತಾ ಇದೀಯಾ? ಅವಾಗ ಅವ್ರ ತಾಯಿ ಹೇಳ್ತಾರೆ, ಇಲ್ಲಪ್ಪ ಇದು ಸಂತೋಷದ ಕಣ್ಣೀರು. ಅಲ್ಲಿ ಬರ್ದಿದ್ದಾರೆ ಏನು ಅಂತ ಹೇಳಿದ್ರೆ, ನೀನು ಮಹಾಬುದ್ಧಿವಂತ ಅಂತೆ, ನಿನ್ನ ಬುದ್ಧಿವಂತಿಕೆಗೆ ಸರಿಸಾಟಿಯಾದಂತ ಟೀಚರ್ ಇಲ್ಲಂತೆ, ನಿನ್ನ ಬುದ್ಧಿವಂತಿಕೆಗೆ ಸರಿಸಾಟಿಯಾದ ಸ್ಕೂಲು ಅದಲ್ಲಂತೆ, ನಿನಗೆ ಸ್ಕೂಲೇ ಬೇಕಾಗಿಲ್ಲಂತೆ, ನೀನ್ ಮನೆಯಲ್ಲೇ ಓದ್ಬೋದಂತೆ, ನೀನ್ ಲೈಬ್ರರಿನಲ್ಲೇ ಓದ್ಬೋದು, ನಾನೇ ಓದಿಸ್ಬೋದಂತೆ ನಿನಗೆ. ಎಷ್ಟು ಮೇಧಾವಿ ಇದೆಯಪ್ಪ, ಎಷ್ಟು ಪಂಡಿತ ಇದೆಯಪ್ಪ, ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ, ಮಹಾಶಕ್ತಿ ಇದೆ, ಪ್ರಪಂಚದ ಬೆಳಕಾಗ್ತೀಯ ನೀನು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಅವನಿಗೆ ತುಂಬಾ ಖುಷಿ ಆಗುತ್ತೆ, ನನಗೆ ಇಷ್ಟು ಶಕ್ತಿ ಇದೆಯಾ ಅಂತೇಳಿ ತುಂಬಾ ಖುಷಿ ಆಗ್ತಾನೆ. ತುಂಬಾ ಖುಷಿಯಾಗಿ ಅವನು ಸ್ಟಾರ್ಟ್ ಮಾಡ್ತಾನೆ. ಓಕೆ, ರದ್ದಿ ಪೇಪರ್ ಅನ್ನು ಓದಕ್ ಸ್ಟಾರ್ಟ್ ಮಾಡ್ತಾನೆ. ಯಾವುದು ಎಕ್ಸ್ಪೋಜರ್ ಇಲ್ಲ, ಟೀಚರ್ ಇಲ್ಲ, ಟ್ಯೂಷನ್ ಇಲ್ಲ. ಅದಾದ ನಂತರ ಸೊ ಲೈಬ್ರರಿನಲ್ಲಿ ಓದಕ್ ಸ್ಟಾರ್ಟ್ ಮಾಡ್ತಾನೆ. ಅವ್ರ ತಾಯಿ ಮನೆ ಕೆಲಸ ಮಾಡಿ, ತುಂಬಾ ಸಾಲ ಮಾಡಿ, ಓಕೆ, ಹೊಟ್ಟೆ ಬಟ್ಟೆ ಕಟ್ಟಿ ಅವನನ್ನ ಓದಿಸ್ತಾರೆ. ಅವನು ಮಹಾವಿಜ್ಞಾನಿ ಆಗ್ತಾನೆ. ಅವ್ರ ತಾಯಿಯ ಸ್ಫೂರ್ತಿಯಿಂದ, ಇನ್ಸ್ಪಿರೇಷನ್ ಇಂದ ಜಗತ್ತು ಕಂಡಿರ್ತಕ್ಕಂಥ ನಂಬರ್ 1 ವಿಜ್ಞಾನಿ ಆಗ್ತಾನೆ. ಫಾಸ್ಟ್ ಫಾರ್ವರ್ಡ್ 30 years, 30 ವರ್ಷ ಆದ ನಂತರ ಹಲವಾರು ನೋಬೆಲ್ ಅವಾರ್ಡ್ ಆಗಿರ್ಬೋದು, ಇನ್ನು ಸಿಕ್ಕಾಬಟ್ಟೆ ಸಂಶೋಧನೆ, ಇನ್ನು ವಿಶ್ವವಿಖ್ಯಾತ ಆದ ನಂತರ ಒಂದಿನ ಸೊ ಅವ್ರ ತಾಯಿ ಸತ್ತೋಗ್ಬಿಟ್ಟಿದ್ದಾರೆ. ಮನೆ ಶಿಫ್ಟ್ ಮಾಡ್ಬೇಕಾಗಿರುತ್ತೆ. ಆ ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ಹಳೆ ಲೆಟರ್ ಸಿಗುತ್ತೆ ಅವ್ರಿಗೆ. ಹಳೆ ಲೆಟರ್ ಸಿಕ್ಕಾಗ ಅದನ್ನ ಧೂಳು ಕೊಡವಿ ಅದನ್ನ ಓದ್ತಾರೆ. ಆಗ ಓದಕ್ ಬರ್ತಾ ಇರ್ತದೆ. ಆಗ 30 ವರ್ಷದಿಂದ ಓದಕ್ ಬರ್ತಿರಲ್ಲ, ಅಲ್ಲಿ ಬರ್ದಿರ್ತಾರೆ, ಸ್ಕೂಲ ಒಂದು ಹೆಡ್ ಮಾಸ್ಟರ್, ಪ್ರಿನ್ಸಿಪಾಲ್ ಬರ್ದಿರ್ತಾರೆ, ನಿಮ್ಮ ಮಗ ದಡ್ಡ, ಅವನು ಮೂರ್ಖ, ಅವನು ಯಾವ ಕಾರಣಕ್ಕೂ ಉದ್ಧಾರ ಆಗಲ್ಲ. ನಮ್ಮ ಸ್ಕೂಲ್ ಪ್ರೆಸ್ಟೀಜಿಯಸ್ ಸ್ಕೂಲ್, ನಮ್ಮ ಸ್ಕೂಲಲ್ಲಿ ಎಲ್ಲಾ ಸ್ಟೂಡೆಂಟು ರ್ಯಾಂಕ್ ಹೋಲ್ಡರ್ಗಳು. ನಿಮ್ಮ ಮಗನಿಂದ ನಮ್ಮ ಸ್ಕೂಲಿಗೆ ಕೆಟ್ಟ ಹೆಸರು ಬರ್ತದೆ, ಅವ್ನು ಹಿಡ್ಕೊಳಕ್ ನಾವು ತಯಾರಿಲ್ಲ. ನೀವು ಮನೆ ಕರ್ಕೊಂಡು ಹೋಗಿ ಇವನು ಯಾವ್ದಾದ್ರು ಸಣ್ಣ ಪುಟ್ಟ ಕೆಲ್ಸಕ್ಕೆ ಹಾಕ್ಬಿಡಿ, ಅವ್ನು ಕೂಲಿ ಕೆಲಸ ಮಾಡ್ಬೋದು ಅಷ್ಟೇ, ಅದಕ್ಕಷ್ಟೇ ಲಾಯಕ್ ಅಂತ ಬರ್ದಿರ್ತಾರೆ. ನೋಡಿ ಸ್ನೇಹಿತರೆ, ಈ ಸೆಂಟೆನ್ಸ್ ಅನ್ನ ಹೆಂಗಿದೆಯೋ ಹಂಗೆ ಹೇಳಿದ್ರೆ ಐ ಥಿಂಕ್ ಥಾಮಸ್ ಆಲ್ವಾ ಎಡಿಸನ್ ಹೃದಯ ಹೊಡೆದೋಗ್ತಿತ್ತು. ಓಕೆ, ಅವನು ಮೂರ್ಖ ಆಗ್ತಿದ್ನ ಅಥವಾ ಏನಾಗ್ತಿತ್ತೋ ಗೊತ್ತಿಲ್ಲ, ಅಂಡರ್ ಕಾನ್ಫಿಡೆನ್ಸ್ಗೆ ಒಳಗಾಗ್ತಾ ಇದ್ದ. ಈ ದೊಡ್ಡ ವಿಜ್ಞಾನಿ ಏನಿದಾರಲ್ಲ ಥಾಮಸ್ ಆಲ್ವಾ ಎಡಿಸನ್, ಅವ್ರನ್ನ ಪಡಿಲಿಕ್ಕೆ ಆಗ್ತಿದ್ದಿಲ್ಲ. ಬಟ್ ಅಷ್ಟು ದೊಡ್ಡ ವಿಜ್ಞಾನಿ ಆಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅವರ ಒಂದು ಸ್ಫೂರ್ತಿಯುತವಾದಂತಹ ಒಂದು ಮಾತು, ಹೈ ಇನ್ಸ್ಪಿರೇಷನ್, ಒಂದು ಅವರನ್ನ ನೋಡಿರ್ತಕ್ಕಂಥ ರೀತಿ, ಹೈ ಲೆವೆಲ್ ಟ್ರೀಟ್ಮೆಂಟ್. ಹೇಳ್ತಾರೆ ಅವ್ರ ಕಣ್ಣಲ್ಲಿ ಬರ್ತದೆ. ಥಾಮಸ್ ಆಲ್ವಾ ಎಡಿಸನ್ 30 ವರ್ಷದಿಂದ ನನ್ನ ತಾಯಿ ನಾನು ಯಾವ ತರ ನಿರ್ಮಾಣ ಮಾಡಿದ್ರು, ಇವತ್ತು ಸಮಾಜ, ಸ್ಕೂಲು, ಈ ದೇಶ ಯಾರು ನನಗೆ ಆ ಟೈಮಲ್ಲಿ ನನಗೆ ಒತ್ತು ಕೊಡ್ಲಿಲ್ಲ, ನಾನು ಅಷ್ಟು ದಡ್ಡನಾಗಿದ್ದೆ. ಆದ್ರೆ ನನ್ನ ತಾಯಿ ಇವತ್ತು ನನ್ನನ್ನ ಒತ್ತಾಸೆಯಾಗಿ ನಿಂತ್ಕೊಂಡು ನನ್ನನ್ನ ಒಂದು ಭದ್ರವಾಗಿ ನನಗೆ ಮುಂದಿನ ದೊಡ್ಡ ಒಂದು ಉನ್ನತ ಸಾಧನೆ ಮಾಡ್ಲಿಕ್ಕೆ, ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ನನ್ನ ತಾಯಿಯ ಸ್ಫೂರ್ತಿ ಕಾರಣ ಆಯ್ತು. ಆ ತಾಯಿ ಇವತ್ತು ನನ್ನ ಜೊತೆ ಇಲ್ಲ. ಆದ್ರೆ ನನ್ನ ತಾಯಿ ಎಜುಕೇಶನ್ ಇದ್ದಿಲ್ಲ,
ಆದ್ರೂ ಕೂಡ ಇಷ್ಟು ಒಂದು ಬುದ್ಧಿವಂತಿಕೆಯಿಂದ ಓದುವ ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳಿ ನನ್ನ ತಾಯಿ ಅಂತ ಸ್ಫೂರ್ತಿ ಆದ್ರು ಅಂತ ಹೇಳ್ತಾರೆ. ಎಸ್ ಸ್ನೇಹಿತರೆ, ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಇದು ನಿಜವಾಗ್ಲೂ ಆಗಿರತಕ್ಕಂಥದ್ದು. ನಾನು ಪ್ರಶ್ನೆ ಹಾಕೋಬೇಕಾಗಿದೆ, ನೀವು ಪ್ರಶ್ನೆ ಹಾಕ್ಬೇಕಾಗಿದೆ. ನಾನು ಸುತ್ತಮುತ್ತ ಇರೋರಿಗೆ ನಾನು ಯಾವ ತರ ನಾನು ನೋಡ್ತಾ ಇದ್ದೀನಿ, ಅವ್ರ ವೀಕ್ನೆಸ್ ಗೊತ್ತಾದ್ರೆ, ಅವ್ರ ಬ್ಯಾರಿಯರ್ ಗೊತ್ತಾದ್ರೆ, ಅವ್ರ ನ್ಯೂನತೆ ಗೊತ್ತಾದ್ರೆ ನಾನು ಯಾವ ತರ ಟ್ರೀಟ್ ಮಾಡ್ತಾ ಇದ್ದೀನಿ. ಎಷ್ಟು ಸಲ ನಾನು ಬೈತಾ ಇರ್ತೀನಿ ಮಕ್ಕಳಿಗಾಗ್ಲಿ, ಸುತ್ತಮುತ್ತ ಇರೋರ್ಗಾಗ್ಲಿ, ಟೀಮಿಗಾಗಿರ್ಬೋದು, ಅಥವಾ ನನ್ನನ್ನು ಬೈಕೋತಾ ಇರ್ತೀನಿ. ನಾನು ಏನಂತ ನಾನು ಎನರ್ಜಿ ಕೊಡ್ತಾ ಇದ್ದೀನಿ, ಥಾಟ್ಸ್ ಅನ್ನ ಪಾಸ್ ಮಾಡ್ತಾ ಇದ್ದೀನಿ, ಅದನ್ನ ನಾನು ಮತ್ತೆ ಮತ್ತೆ ಪ್ರಶ್ನೆ ಹಾಕಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗಾಗ್ಲಿ, ಒಂದು ವಸ್ತುಗಾಗ್ಲಿ ನಾನು ಯಾವ ತರ ಆಲೋಚನೆ ಕೊಡ್ತಾ ಹೋಗ್ತೀನಿ, ಯಾವ ತರ ಎನರ್ಜಿ ಕೊಡ್ತೀನಿ, ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಆಗಿದೆಯಾ, ನಾನು ಒಳ್ಳೆದನ್ನ ಪಾಸ್ ಮಾಡ್ತಾ ಇದ್ದೀನ, ಅಥವಾ ನಾನು ಕಂಟಿನ್ಯೂಸ್ ಆಗಿ ನೆಗೆಟಿವ್ ನ ಫೀಡ್ ಮಾಡ್ತಾ ಇದ್ದೀನ. ಸೊ ಯಾಕೆಂತ ಹೇಳಿದ್ರೆ ಆ ಥಾಟ್ಸ್ಗೆ ಅಷ್ಟೊಂದು ಶಕ್ತಿ ಇರ್ತದೆ. ಒಂದು ಇನ್ಸ್ಪಿರೇಷನ್ ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಬೇರೆಯವರಿಗೆ ಸ್ಫೂರ್ತಿಯಾಗಿದ್ದೀನ, ಬೇರೆಯವರು ನನ್ನಿಂದ ಸ್ಫೂರ್ತಿಯಾಗಿ ಅವರು ಇನ್ನೂ ಕೂಡ ಒಳ್ಳೊಳ್ಳೆ ಆಕ್ಷನ್ ಮಾಡ್ತಿದಾರ, ಅಥವಾ ಕೇವಲ ನಾರ್ಮಲ್ ಆಗಿದಾರ ಅಂತ ಹೇಳಿ. ನಾನು ಯಾವಾಗ ಲೀಡರ್ ಆಗ್ತೀನಿ ಅಂತ ಹೇಳಿದ್ರೆ ನನ್ನ ಆಲೋಚನೆ, ನನ್ನ ಆಕ್ಷನ್, ನನ್ನ ಕಾಂಟ್ರಿಬ್ಯೂಷನ್ ಇಂದ ಬೇರೆಯವ್ರಿಗೆ ಸೇವ್ ಆಗ್ಬೇಕು, ಬೇರೆಯವ್ರಿಗೆ ಸ್ಫೂರ್ತಿ ಆಗ್ಬೇಕು, ಬೇರೆಯವ್ರ ಆಕ್ಷನ್ ಮಾಡ್ಬೇಕು, ಬೇರೆಯವರ ಆಲೋಚನೆ ಬದಲಾಗ್ಬೇಕು, ಅದು ಪರಿವರ್ತನೆ ಆಗ್ಬೇಕು. ಆಗ ನನ್ನ ಜೀವನ ಸಾರ್ಥಕತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ಸೊ ನೀವು ಈಗ ಇನ್ನು ಹೊಸ ವರ್ಷಕ್ಕೆ ಹೋಗುವಾಗ ನೀವು ವೇಕಪ್ ಆಗ್ಬೇಕು. ಓಕೆ, ನೀವು ಎಚ್ಚೆತ್ಕೋಬೇಕು ಅಂತ ಹೇಳಿದ್ರೆ ಪ್ರತಿ ಒಂದು ನಿಮ್ಮ ವರ್ತನೆಯಲ್ಲೂ ಕೂಡ ನಿಮ್ಮ ಲೀಡರ್ಶಿಪ್ ಇರಬೇಕು. ಯಾವ ತರ ನಾನು ಸ್ಫೂರ್ತಿಯುತ ವ್ಯಕ್ತಿಯಾಗಿರ್ಬೇಕು ಅಂತಕ್ಕಂಥದ್ದನ್ನ ನೀವು ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಹೊಸ ವರ್ಷದಲ್ಲಿ. ಓಕೆ, ಸೊ ಸಿಂಪ್ಲಿ ಏನಪ್ಪಾ ಅಂತ ಹೇಳಿದ್ರೆ ವಿಶಸ್, ಓನ್ಲಿ ದ ವಿಶಸ್ ವಿಲ್ ನಾಟ್ ಗೆಟ್ ಯು ಫಿಶಸ್ ಅಂತ ಹೇಳ್ತಾರೆ. ಓನ್ಲಿ ದ ವಿಶಸ್ ವಿಲ್ ನಾಟ್ ಗೆಟ್ ಯು ಫಿಶಸ್ ಅಂತ ಹೇಳಿ. ನೀವು ಮೀನ್ ಹಿಡಿಬೇಕು ಅಂತ ಹೊರಟಾಗ ಜಸ್ಟ್ ನೀವು ಕೇವಲ ನನ್ನ ಹತ್ರ ವಿಶಸ್ ಇದೆ, ನಾನು ಅನ್ಕೋತೀನಿ ದೊಡ್ಡ ದೊಡ್ಡ ಮೀನ್ ಹಿಡಿಬೇಕು, ನನ್ನ ಬುಟ್ಟಿನಲ್ಲಿ ಮೀನ್ ಬರ್ತವೆ ಅಂತ ಅನ್ಕೊಳ್ಳೋದು ಮೂರ್ಖತನ ಆಗುತ್ತೆ. ಅದಕ್ಕೆ ತಕ್ಕಂತೆ ಪ್ರಯತ್ನ ಮಾಡಬೇಕು, ಅದಕ್ಕೆ ತಕ್ಕಂತೆ ಸ್ಕಿಲ್ ಇರಬೇಕು, ಅದಕ್ಕೆ ನೀವು ಸಿದ್ಧತೆ ಮಾಡ್ಕೋಬೇಕು. ನೀವು ನದಿಗೆ ಹೋಗ್ಬೇಕು, ಇಲ್ಲ ಸಮುದ್ರಕ್ಕೆ ಹೋಗ್ಬೇಕು, ಇಲ್ಲ ಕೆರೆಗೆ ಹೋಗ್ಬೇಕಾಗುತ್ತೆ. ಸಾರಿ. ಸೊ ಅದೇ ತರನೇ ಸ್ನೇಹಿತರೆ, ಹೆನ್ರಿ ಫೋರ್ಡ್ ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಜಗತ್ತು ಕಂಡಿರ್ತಕ್ಕಂಥ ಆಟೋಮೊಬೈಲ್ ಮಹಾ ಸೈಂಟಿಸ್ಟ್ ಆಸ್ ವೆಲ್ ಆಸ್ ಆಟೋಮೊಬೈಲ್ ಬಿಸ್ನೆಸ್ ಟೈಕೂನ್. ಅವ್ರು ಹೇಳ್ತಾರೆ, ವೆನ್ ಯು ಡೂ ದ ಸೇಮ್ ಥಿಂಗ್ ಅಗೈನ್ ಅಂಡ್ ಅಗೈನ್ ಯು ಎಕ್ಸ್ಪೆಕ್ಟ್ ದ ಡಿಫರೆಂಟ್ ರಿಸಲ್ಟ್ಸ್. ಓಕೆ, ನೀವು ಮಾಡಿದ್ದನ್ನೇ ಮಾಡ್ತಾ ಇರ್ತೀರಾ, ಆದ್ರೆ ಬೇರೆ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ದಟ್ಸ್ ಕಾಲ್ಡ್ ಸ್ಟುಪಿಡಿಟಿ ಅಂತ ಹೇಳ್ತಾರೆ. ಅಂದ್ರೆ ನಾನು ಇದುವರೆಗೂ ನನ್ನ ಆಲೋಚನೆ ಹೆಂಗಿತ್ತು, ನನ್ನ ಹವ್ಯಾಸ ಯಾವ ತರ ಇತ್ತು, ನನ್ನ ಆಕ್ಷನ್ ಯಾವ ತರ ಇತ್ತು, ಓಕೆ, ನನ್ನ ವರ್ತನೆ ಯಾವ ತರ ಇತ್ತು, ನಾನು ಬಿತ್ತನೆ ಮಾಡ್ತಿರೋದು ಬೇವು ಬಿತ್ತನೆ ಮಾಡ್ತಾ ಇದ್ದೀನಿ, ಮಾವು ಬರುತ್ತೆ ಅಂತ ನಿರೀಕ್ಷೆ ಮಾಡ್ತೀನಿ. ಏನಾದ್ರು ಸಾಧ್ಯ ಇದೆಯಾ? ಅದು ಸಾಧ್ಯನೇ ಇಲ್ಲ. ಸೊ ನಿಮಗೆ ಮಾವಿನ ಫಲ ಬೇಕು ಅಂತ ಹೇಳಿದ್ರೆ ಮಾವಿನ ಬೀಜ ಬಿತ್ತಬೇಕು, ಅದಕ್ಕೆ ತಕ್ಕಂತೆ ನೀರು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಅದಕ್ಕೆ ರಕ್ಷಣೆ ಮಾಡ್ಬೇಕು, ಅದಕ್ಕೆ ಬೇಲಿ ಹಾಕ್ಬೇಕು, ಅದಕ್ಕೆ ಬೇಕಾದಾಗ ಔಷಧಿ ಹೊಡಿಬೇಕಾಗುತ್ತೆ. ಅದನ್ನ ರಕ್ಷಣೆ ಮಾಡಿದ್ರೆ ಮಾತ್ರ ನಿಮಗೆ ಅತ್ಯುತ್ತಮವಾದಂತ ಮಾವು ಫಸಲನ್ನು ಪಡಿತೀರಾ, ಪರ್ಮನೆಂಟ್ ಆಗಿ ಪಡಿತೀರಾ. ಅದೇ ತರನೇ ನಮ್ಮ ಲೈಫಲ್ಲೂ ಅಷ್ಟೇ. ಇದು ನನ್ನ ಜೀವನ, ಇದು ಬಾಡಿಗೆದಲ್ಲ, ನಂದೇ ಜೀವನ ಇದು. ಇದನ್ನ ನಾನು ಯಾವ ತರ ನಾನು ಟೇಕ್ ಕೇರ್ ಮಾಡ್ತಾ ಇದ್ದೀನಿ, ನನ್ನ ವ್ಯಕ್ತಿತ್ವ ವಿಕಸನ ಯಾವ ತರ ಆಗ್ತಾ ಇದೆ, ನನ್ನ ಕಲಿಕೆ ಯಾವ ತರ ಆಗ್ತಾ ಇದೆ, ನನ್ನ ಸ್ಕಿಲ್ ಡೆವಲಪ್ಮೆಂಟ್ ಯಾವ ತರ ಆಗ್ತಾ ಇದೆ, ನನ್ನ ಟೀಮ್ನ ಯಾವ ತರ ಟೇಕ್ ಕೇರ್ ಮಾಡ್ತಾ ಇದ್ದೀನಿ, ನನ್ನ ಸುತ್ತಮುತ್ತ ವಾತಾವರಣ ಯಾವ ತರ ಇದೆ, ನನ್ನ ಸಂಸ್ಥೆ ಯಾವ ತರ ಇದೆ, ನನ್ನ ಸಂಸ್ಥೆಗೆ ನಾನು ಭಾರ ಆಗಿದ್ದೀನ ಅಥವಾ ಆಸ್ತಿ ಆಗ್ತಿದ್ದೀನ. ಓಕೆ, ನನ್ನ ಫ್ಯಾಮಿಲಿಗೆ ನಾನು ಭಾರ ಆಗಿದ್ದೀನ, ಆಸ್ತಿ ಆಗಿದ್ದೀನ, ನನ್ನ ದೇಶಕ್ಕೆ ನಾನು ಭಾರ ಆಗಿದ್ದೀನ ಅಥವಾ ಆಸ್ತಿ ಆಗಿದ್ದೀನ. ನಾನು ನನ್ನ ದೇಶದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ದಟ್ಸ್ ಓಕೆ, ಎಲ್ರಿಗೂ ಹೆಮ್ಮೆ ಇದೆ ನನ್ನ ದೇಶ ಅಂತೇಳಿ. 98% ಜನಕ್ಕೆ ಎಲ್ರಿಗೂ ಹೆಮ್ಮೆ ಇದೆ. ಆದ್ರೆ ನೀನು ದೇಶದ ಬಗ್ಗೆ ಹೆಮ್ಮೆ ಪಡೋದು ಅಷ್ಟೇ ಅಲ್ಲ, ದೇಶ ನಿನ್ ಬಗ್ಗೆ ಹೆಮ್ಮೆ ಪಡ್ತಾ ಇದೆಯಾ ಈ ಪ್ರಶ್ನೆ ಹಾಕೊಳ್ಳಿ. ದೇಶ ನನ್ನ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸ್ತಾ ಇದೆಯಾ, ಇಂಥ ವ್ಯಕ್ತಿ, ಇಂತಹ ಪರ್ಸನ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರಪ್ಪ, ಇಂಥವ್ರಿಂದ ಬೆಳಕಾಗ್ತಿದೆ ಜಗತ್ತು, ಅಥವಾ ಜಗತ್ತಿಗಾಗದೇ ಇದ್ರೂ ಪರವಾಗಿಲ್ಲ, ಆ ಫ್ಯಾಮಿಲಿಗೆ ಬೆಳಕಾಗಿದ್ದೀರಾ, ನಿಮ್ಮ ಟೀಮಿಗೆ ನೀವು ಬೆಳಕಾಗಿದ್ದೀರಾ, ನಿಮ್ಮ ಸಮಾಜಕ್ಕೆ, ನಿಮ್ಮ ಊರಿಗೆ ನೀವು ಬೆಳಕಾಗಿದ್ದೀರಾ, ಈ ಪ್ರಶ್ನೆ ಹಾಕೊಳ್ಳಿ. ಆಗ ನಿಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ನಾನು ನನ್ನ ಆಲೋಚನೆ ಪರಿವರ್ತನೆ ಆಗ್ಬೇಕಾಗಿದೆ. ಮತ್ತು ಕೂಡ ಈ ಬಿಸ್ನೆಸ್ಗೆ ಅಂತ ಬಂದಾಗ ನಾನು ಮತ್ತು ಕೂಡ ಮಾರ್ನಿಂಗ್ ಕ್ಲಾಸಿಗೆ ನಾನು ಅಟೆಂಡ್ ಆಗ್ತಾ ಇಲ್ಲ, ಮತ್ತು ಕೂಡ ನಾನು ಟೈಮ್ನ ಮೇಂಟೈನ್ ಮಾಡ್ತಾ ಇಲ್ಲ, ನನ್ನ ಹತ್ರ ಡೆಮೋ ಕಿಟ್ ರೆಡಿ ಇಲ್ಲ, ನಾನು ಲೀಡರ್ಗೆ ಸರೆಂಡರ್ ಆಗಿಲ್ಲ, ನಾನು ಲೀಡರ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಮುಂದೊಂದು ಮಾತಾಡ್ತಾ ಇದ್ದೀನಿ, ಹಿಂದೊಂದು ಮಾತಾಡ್ತಾ ಇದ್ದೀನಿ, ಪ್ರಾಮಾಣಿಕತೆಯಿಂದ ಬಿಸ್ನೆಸ್ ಅನ್ನು ಮಾಡ್ತಾ ಇಲ್ಲ, ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಾನು ಓವರ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಸೇವಾ ಮನೋಭಾವನೆ ಇಲ್ಲ, ನಾನು ಸ್ವಾರ್ಥದಿಂದ ನನ್ನ ಟೀಮ್ನ ನಾನು ನೋಡ್ಕೊತಾ ಇದ್ದೀನಿ, ಅಲ್ಲಿ ಕೇವಲ ನನಗೆ ದುರಾಸೆ ಮಾತ್ರ ಇದೆ, ನನಗೆ ಹೊಟ್ಟೆ ಕಿಚ್ಚಿದೆ. ಓಕೆ, ನಾನು ಎಲ್ಲ ಟ್ರೈನಿಂಗ್ಗಳಿಗೆ ಬರ್ತಾ ಇಲ್ಲ ನಾನು, ಅಥವಾ ಇನ್ನೇನು ಸಾಕಷ್ಟು ವಿಚಾರಗಳಲ್ಲಿ ನಾನು 100 PV ಮಾಡ್ತಾ ಇಲ್ಲ, ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇಲ್ಲ, ನಿಯತ್ತಿನಿಂದ ಪ್ರಾಮಾಣಿಕತೆಯಿಂದ ನಾನು ಬಿಸ್ನೆಸ್ ಅನ್ನ ಮಾಡ್ತಾ ಇಲ್ಲ. ಓಕೆ, ಮಂತ್ ಬಿಗಿನಿಂಗ್ ಇಂದ ನಾನು ಆಕ್ಷನ್ ಮಾಡ್ತಾ ಇಲ್ಲ, ನನಗೆ ಓನರ್ಶಿಪ್ ಮೆಂಟಾಲಿಟಿ ಇಲ್ಲ, ನನಗೆ ವರ್ಕರ್ ಮೆಂಟಾಲಿಟಿ ಇದೆ, ನನ್ನ ಮೋದಿ ಕೇರ್ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇಲ್ಲ, ನನ್ನ ಡ್ರೆಸ್ ಕೋಡ್ ಇಂಪ್ರೂವ್ ಆಗಿಲ್ಲ. ಈ ತರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾನು ಏನು ಡೆವಲಪ್ಮೆಂಟ್ ಆಗ್ಬೇಕಾಗಿದೆ ಅದನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳದೆ ಇದ್ರೆ ನನಗೆ ಯಾವ ಯೋಗ್ಯತೆನೂ ಇಲ್ಲ. ಹೊಸ ವರ್ಷದಲ್ಲಾಗ್ಲಿ ಅಥವಾ ಹೊಸ ಪ್ಲಾನ್ ಅಲ್ಲಾಗ್ಲಿ ನನ್ನ ಲೈಫಲ್ಲಿ ಪರಿವರ್ತನೆ ಬರುತ್ತೆ ಅನ್ನೋದು ಮೂರ್ಖತನ ಆಗುತ್ತೆ. ಸೊ ಸ್ನೇಹಿತರೆ,
ಎಚ್ಚೆತ್ಕೋಬೇಕಾಗಿದೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಒಂದು ಆಲೋಚನೆ ಬದಲಾಗಬೇಕಾಗಿದೆ, ನನ್ನ ಒಂದು ವಿವೇಚನೆ ಬದಲಾಗಬೇಕಾಗಿದೆ, ನನ್ನ ಕನಸು, ನನ್ನ ಒಂದು ಗುರಿಗೆ ನಾನು ಗಮನ ಹರಿಸಬೇಕಾಗಿದೆ. ನನ್ನ ಕನಸು ಓಕೆ ಬೇರೆಯವ್ರಿಗೆ ತೊಂದರೆ ಮಾಡ್ದಲೇನೆ ಬೇರೆಯವ್ರನ್ನ ಎಂಪವರ್ ಮಾಡಿ ಬೇರೆಯವ್ರಿಗೆ ಶಕ್ತಿ ತುಂಬಿ ಬೇರೆಯವ್ರಿಗೆ ಒಂದು ಪವರ್ನ ಕೊಡೋದ್ರ ಜೊತೆಗೆ ನಾನು ಬೆಳೀತಾ ಇದ್ದೀನ ಅಂತ ಅಂದಾಗ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಈಗ ನಮ್ಮ ಕೈನಲ್ಲಿದೆ ಪ್ರತಿಯೊಂದು ಕೂಡ ಆ ಒಂದು ಯಾವ ತರ ನಮ್ಮ ಹೊಸ ವರ್ಷಕ್ಕೆ ನಮ್ಮ ತಯಾರಿ ಇರಬೇಕು, ಓಕೆ ಯಾವ ತರ ನಾವು ಈ ಒಂದು ವಿಶೇಷವಾದಂತಹ 2025ರಲ್ಲಿ ನಾವು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅನ್ನೋ ವಿಚಾರದ ಯಾಕೆ ವಿಶೇಷ ಅಂತ ಹೇಳಿದ್ರೆ, ಓಕೆ ಇಯರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇದಾರೆ, ಇಯರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಿದ್ದಾರೆ. ಸೊ KPMG ಅಂಡ್ ಫಿಕಿ ಸ್ಟೇಟಸ್, KPMG ಅಂಡ್ ಫಿಕಿ ಸ್ಟೇಟಸ್ ಏನಿದೆ, ಸೊ ವಿಶೇಷವಾಗಿ ನಿಮಗೆ ಆಶ್ಚರ್ಯ ಆಗುತ್ತೆ, ಏನಪ್ಪಾ ಇದು ಇಷ್ಟೊಂದೆಲ್ಲ ವಿಶೇಷವಾದಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್ ವಿತ್ ಡೇಟಾ ಏನ್ ಹೇಳ್ತಾ ಇದೆ ಅಂತ ನೋಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಈ ಬರೋ ವರ್ಷ ಏನಿದೆ 2025 ತುಂಬಾ ಒಂದು ವಂಡರ್ಫುಲ್ ಎಕ್ಸ್ಟ್ರಾರ್ಡಿನರಿ ಆಗಿ ಒಂದು ಅತಿ ದೊಡ್ಡ ಗ್ರೋತ್ ಅನ್ನ ಕೊಡ್ತಕ್ಕಂತ ಒಂದು ಇಂಡಸ್ಟ್ರಿ ಆಗಿ ಹೊರಟಿದೆ. ಈ ಇಂಡಸ್ಟ್ರಿ ಇದುವರೆಗೂ ಏನ್ ಗ್ರೋತ್ ಅನ್ನ ಪಡಿತಾ ಇದೆ, ಈ ಗ್ರೋತ್ ಅನ್ಬಿಲಿಯಬಲ್. ಓಕೆ, ಯಾರು ನಿರೀಕ್ಷೆ ಕೂಡ ಮಾಡಿಲ್ಲ ಅಷ್ಟೊಂದು ಗ್ರೋತ್ ಅನ್ನ ಪಡಿತಾ ಇದೀವಿ. ಹಾಗಾಗಿ ಸ್ನೇಹಿತರೆ, ಈ ಗ್ರೋತ್ ಏನಿದೆ ಇಲ್ಲಿ ನೋಡ್ತಾ ಇದ್ದೀರಾ, ಈ ಗ್ರೋತ್ ಸ್ಟೆಪ್ ಬೈ ಸ್ಟೆಪ್ ತುಂಬಾ ಮೇಲೆ ಹೋಗ್ತಾ ಇದೆ. ಓಕೆ, ಸೊ ಈ ಗ್ರೋತ್ ಅನ್ನ ಯಾರೆಲ್ಲರೂ ಕೂಡ ಈ ಗ್ರೋತ್ಗೆ ನೀವು ರೆಡಿ ಆಗ್ತಾ ಇದ್ದೀರಾ, ಡೆಫಿನೆಟ್ಲಿ ಅನ್ಬಿಲಿಯಬಲ್. ಓಕೆ, ಸೊ ಈ ಗ್ರೋತ್ ನಿಮ್ಮೆಲ್ರಿಗೂ ಕೂಡ ಆಶ್ಚರ್ಯ ಕೊಡ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ 2025 ಅಷ್ಟೊತ್ತಿಗೆ ಓಕೆ, ಸೊ $645 ಬಿಲಿಯನ್ ಅಂತ ಹೇಳಿದ್ರೆ ಸುಮಾರು ಓಕೆ, ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ 64,000 ಕೋಟಿ ಆಗ್ತಾ ಇದೆ, 64,000 ಕೋಟಿ ಆಗ್ತಾ ಇದೆ. ಓಕೆ, ಸೊ ಅಂದ್ರೆ ಇಷ್ಟೊಂದು ಟರ್ನ್ ಓವರ್ ನ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳಿದ್ರೆ ರಿಯಲಿ ಅನ್ಬಿಲಿಯಬಲ್. ಓಕೆ ಸ್ನೇಹಿತರೆ, ಸೊ 2025ಕ್ಕೆ ಈ ಒಂದು ಬಿಸ್ನೆಸ್ ಏನಿದೆ ಬರೀ ಮೋದಿ ಕೇರ್ ಒಂದೇ ಅಲ್ಲ, ಟೋಟಲ್ ಡೈರೆಕ್ಟ್ ಸೆಲ್ಲಿಂಗ್ ಏನಿದೆ ಓಕೆ, ಸೊ 64,000 ಈಗಾಗ್ಲೇ ಸುಮಾರು 30,000 ಕೋಟಿ ದಾಟ್ ಹೋಗಿದೆ ಇಂಡಿಯಾದಲ್ಲಿ. ಅದು ಡಬಲ್ ಆಗ್ಲಿಕ್ಕೆ ಹೊರಟಿದೆ. ಈ ಒಂದು ಡಬಲ್ ಆಗ್ತಿದೆ ಅಂತ ಹೇಳಿದ್ರೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕಾಗಿರೋದು. ಇದರಲ್ಲಿ 60,000 ಕೋಟಿನಲ್ಲಿ 64,000 ಕೋಟಿನಲ್ಲಿ ಸುಮಾರು ಇಲ್ಲದೆ ಇರೋದ್ರಿಂದ ನೇರವಾಗಿ ನಮಗೆ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಹತ್ತತ್ರ 30,000 ಕೋಟಿಯಷ್ಟು ಲಾಭ ಸಾಮಾನ್ಯ ವ್ಯಕ್ತಿಗಳು ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಲಾಭನ ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ನಾವೆಲ್ಲರೂ ಸಿದ್ಧತೆ ಮಾಡ್ಕೋಬೇಕಾಗಿದೆ. ದಿಸ್ ಇಸ್ ರಿಯಲಿ ಅನ್ಬಿಲಿಯಬಲ್ ಅಂಡ್ ಮೈಂಡ್ ಬ್ಲೋಯಿಂಗ್, ಬಿಯಾಂಡ್ ಇಮ್ಯಾಜಿನೇಷನ್. ಇಷ್ಟೊಂದು ಟರ್ನ್ ಓವರ್ ಕ್ರಿಯೇಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಈ ವರ್ಷ ಅಷ್ಟು ದೊಡ್ಡ ಮಟ್ಟದಲ್ಲಿ ಟರ್ನ್ ಓವರ್ ಆಗ್ಲಿಕ್ಕೆ ಹೊರಟಿದೆ. ಈ ಗ್ರೋತ್ ಏನಿದೆ ಅಪ್ ಆಗ್ತಾ ಇದೆ. ಓಕೆ, ಪ್ರತಿ ಇಂಡಸ್ಟ್ರಿ ಕೂಡ ಸ್ಲಗಿಶ್ ಗ್ರೋತ್ ಇದೆ, ಪ್ರತಿ ಇಂಡಸ್ಟ್ರಿ ಡೌನಿಗೆ ಹೋಗ್ತಾ ಇದೆ. ಆದ್ರೆ ಈ ಒಂದು ಸನ್ನಿವೇಶದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಪ್ ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಕಡೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಸ್ನೇಹಿತರೆ, ನಾವೆಲ್ಲರೂ ಕೂಡ ತಯಾರಿ ಮಾಡ್ಕೋಬೇಕಾಗಿದೆ. ಆ ತಯಾರಿನ ಮಾಡ್ಕೊಂಡಾಗ ನಾವೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಯಕ್ಕಾಗ್ತದೆ. ಓಕೆ, ಈಗ ರೈಟ್ ಟೈಮ್ ಟು ಸ್ಟಾರ್ಟ್ ಕೆರಿಯರ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಈ ಇಂಡಸ್ಟ್ರಿನ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಸರಿಯಾದ ಟೈಮ್ ಅಂತ ನಮ್ಮೆಲ್ರಿಗೂ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ಎಲ್ಲಾ ಒಂದು ಟ್ರೆಂಡ್ಗಳು ನಡೀತಾ ಇತ್ತು. ಒಂದು ಕಾಲದಲ್ಲಿ ಆಯಿಲ್ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಬೆಳೀತು, ಒಂದು ಕಾಲದಲ್ಲಿ ಪ್ಲಾಸ್ಟಿಕ್ ಇಂಡಸ್ಟ್ರಿ ಬೆಳೀತು, ಒಂದು ಕಾಲದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಬೆಳೀತು, ಒಂದು ಕಾಲದಲ್ಲಿ ಇಂಟರ್ನೆಟ್ ಇ ಕಾಮರ್ಸ್ ಬೆಳೀತಾ ಹೋಯ್ತು. ಆದ್ರೆ ಇವಾಗ ಬೆಳೀತಾ ಇರೋದೇನಪ್ಪ ಅಂತ ಹೇಳಿದ್ರೆ ಡೈರೆಕ್ಟ್ ಸೆಲ್ಲಿಂಗ್. ಮುಂದಿನ 21ನೇ ಶತಮಾನ 22ನೇ ಶತಮಾನ ಅಂಡ್ ಎವರ್ ಗ್ರೀನ್ ಇಂಡಸ್ಟ್ರಿ ಈ ಇಂಡಸ್ಟ್ರಿ ಏನಿದೆ, ಸೊ ಎಕ್ಸ್ಟ್ರಾರ್ಡಿನರಿ, ಯಾರು ಕೂಡ ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಈ ಇಂಡಸ್ಟ್ರಿ ತುಂಬಾ ಬೆಳೀತಾ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇವತ್ತು ತುಂಬಾ ವರದಾನ ಆಗಿದೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮುಖಾಂತರ ಜನಗಳ ಜೀವನ ಪರಿವರ್ತನೆ ಆಗ್ತಾ ಇದೆ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ತಿದೆ, ಬಡತನ ನಿರ್ಮೂಲನೆ ಆಗ್ತಾ ಇದೆ, ಅನಾರೋಗ್ಯ ನಿರ್ಮೂಲನೆ ಆಗ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಏನು ಅವಶ್ಯಕತೆ ಇದೆ, ಸಮಾಜದ ಜ್ವಲಂತ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡ್ತಕ್ಕಂಥ ಒಂದು ತಾಕತ್ತು ನಮ್ಮ ಇಂಡಸ್ಟ್ರಿಗೆ ಇದೆ. ಈ ಇಂಡಸ್ಟ್ರಿಯ ಭಾಗ ಆಗಿರೋದಕ್ಕೆ ನಾವೆಲ್ಲರೂ ಹೆಮ್ಮೆ ವ್ಯಕ್ತಪಡಿಸಬೇಕು. ಈ ಇಂಡಸ್ಟ್ರಿ ಒಂದು ಸನ್ರೈಸಿಂಗ್ ಇಂಡಸ್ಟ್ರಿ ಆಗಿದೆ, ಕಾಮಧೇನು ಕಲ್ಪವೃಕ್ಷ ಇದ್ದಂಗೆ. ಈ ಇಂಡಸ್ಟ್ರಿಗೆ ನಾವೆಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡಬೇಕಾಗಿದೆ. ಸೊ ಯಾವುದೇ ಇಂಡಸ್ಟ್ರಿ ಕ್ರಿಯೇಟ್ ಮಾಡದೇ ಇರತಕ್ಕಂಥ ರೆವಲ್ಯೂಷನ್ ಈ ಇಂಡಸ್ಟ್ರಿ ಮಾಡ್ತಾ ಇದೆ. ಇಲ್ಲಿ ಅತಿ ಹೆಚ್ಚು ಜನ ಹ್ಯಾಪಿ ಮಿಲಿಯನರ್ಗಳು ಬರ್ತಾ ಇದ್ದಾರೆ, ಹೆಲ್ತ್ ಅನ್ನು ಪಡಿತಾ ಇದ್ದಾರೆ, ವೆಲ್ತ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಲೀಡರ್ ಆಗ್ತಾ ಇದ್ದಾರೆ ಬರೀ ಈ ಮೋದಿ ಕೇರ್ಗೆ ಅಥವಾ ಡೈರೆಕ್ಟ್ ಸೆಲ್ಲಿಂಗಿಗೆ ಲೀಡರ್ ಅಲ್ಲ, ಸಮಾಜಕ್ಕೆ, ಇಡೀ ದೇಶಕ್ಕೆ ಅವ್ರು ಲೀಡರ್ ಆಗ್ತಾ ಇದ್ದಾರೆ.
ಸೊ ಹಾಗಾಗಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಜಾಸ್ತಿ ಆಗ್ತಿದೆ. ಈ ಒಂದು ಬಿಸ್ನೆಸ್ ಅನ್ನು ನಾವೆಲ್ಲರೂ ಕೂಡ ಮುಂದಿನ ಮಟ್ಟಿಗೆ ತಗೊಂಡೋಗ್ಬೇಕಾಗಿದೆ. ಓಕೆ, ಸೊ ಅದೇ ತರ ಸ್ನೇಹಿತರೆ, ನಾವು ಜೀವನದಲ್ಲಿ ನಾವು ಕೇವಲ ಕಂಪ್ಲೇಂಟ್ ಮಾಡೋದ್ರ ಮುಖಾಂತರ ಲೈಫಲ್ಲಿ ಬೆಳೆಯಕ್ಕಾಗಲ್ಲ. ಕಂಪ್ಲೇಂಟ್ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಏನಿಲ್ಲ ಅಂತ ಹುಡುಕ್ತಾ ಹೋದ್ರೆ ಯಾವ ಕಾರಣಕ್ಕೂ ನಾವು ಲೈಫಲ್ಲಿ ಬೆಳೆಯಕ್ಕಾಗಲ್ಲ. ಆದ್ರೆ ಏನಿದೆ ಅನ್ನೋದನ್ನು ನಾವು ಪಡಿತಾ ಏನಿದೆ ಅಂತ ನೋಡಕ್ ಹೋದಾಗ ಏನ್ ಕಡಿಮೆ ಇದೆ, ಯಾವ ಭಾಗ ಮಿಸ್ಸಿಂಗ್ ಇದೆ, ಆ ಮಿಸ್ಸಿಂಗ್ ಭಾಗನ ನಾವು ಫಿಲ್ ಮಾಡ್ಬೇಕಾಗಿದೆ. ಸೊ ಪ್ರತಿ ಸಮಸ್ಯೆಗೂ ಕೂಡ ಸೊಲ್ಯೂಷನ್ ಹುಡುಕ್ಬೇಕಾಗಿದೆ, ಪಾಸಿಬಿಲಿಟಿ ಹುಡುಕ್ಬೇಕಾಗಿದೆ. ನನ್ನ ಸಮಸ್ಯೆ ಸಮಸ್ಯೆಗೆ ನಾನು ಏನಾದ್ರೂ ಒತ್ತು ಕೊಟ್ಟೆ ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆನೇ ನೋಡ್ತಾ ಇರ್ತೀನಿ. ಆದ್ರೆ ನಾನು ಯಾವತ್ತು ಸೊಲ್ಯೂಷನ್ಗೆ ಒತ್ತು ಕೊಡ್ತೀನಿ, ಆಗ ಡೆಫಿನೆಟ್ಲಿ ಆ ಸೊಲ್ಯೂಷನ್ ಕಡೆ ಹೋಗ್ತಾ ಇರ್ತೀನಿ. ಆ ಸೊಲ್ಯೂಷನ್ ಕಡೆ ನಾನು ಬೆಳೆದು ದೊಡ್ಡ ಮಟ್ಟದಲ್ಲಿ ಬೆಳೆಯಕ್ಕಾಗ್ತದೆ. ಅದಕ್ಕೋಸ್ಕರ ನಾನು ಪಾಸಿಬಿಲಿಟಿ ಹುಡುಕ್ಬೇಕು, ಸಮಸ್ಯೆ ನೋಡೋದಲ್ಲ, ಸೊಲ್ಯೂಷನ್ ಕಡೆ ಹೋಗ್ಬೇಕು. ಅವಾಗ ಡೆಫಿನೆಟ್ಲಿ ನನ್ನ ಲೈಫಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕಾಗ್ತದೆ. ಓಕೆ, ಅದೇ ತರನೇ ನನ್ನ ಜೀವನದಲ್ಲಿ ನಾನು ಏನ್ ಚಾಯ್ಸ್ ಅನ್ನ ಮಾಡ್ತಾ ಇದ್ದೀನಿ, ಅದು ನನ್ನ ಒಂದು ಬಯೋಗ್ರಫಿ ಆಗ್ತದೆ. ನಾನು ಮಾಡುವ ಚಾಯ್ಸು ನನ್ನ ಜೀವನ ಚರಿತ್ರೆ ಅದು ಬರೀತದೆ ಅಂತೇಳಿ. ಓಕೆ, ದ ಚಾಯ್ಸಸ್ ಯು ಮೇಕ್ ಟುಡೇ ವಿಲ್ ಬಿ ಯುವರ್ ಬಯೋಗ್ರಫಿ ಟುಮಾರೋ ಅಂತೇಳಿ. ಓಕೆ, ನಾನೇನ್ ಇವತ್ತು ಚಾಯ್ಸ್ ಮಾಡ್ತಾ ಇದ್ದೀನಿ, ಆ ಚಾಯ್ಸ್ ಇಂದ ಸೊ ನನ್ನ ಒಂದು ಆಯ್ಕೆಯಿಂದ ನನ್ನ ಜೀವನ ಅದ್ದೂರಿಯಾಗಿ ನಡೆಯುತ್ತೆ ಅಂತೇಳಿ. ಸೊ ನನ್ನ ಆಯ್ಕೆ ಜೀವನದಲ್ಲಿ ಬಹಳ ಮುಖ್ಯ. ಒಳ್ಳೆಯ ಒಂದು ಆಯ್ಕೆಯನ್ನು ಮಾಡೋದ್ರ ಮುಖಾಂತರ ನನ್ನ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಓಕೆ, ನನ್ನ ಜೀವನನ ಶೇಪ್ ಮಾಡ್ತಿರೋದು ಯಾವುದು ಅಂತ ನೋಡ್ತಾ ಹೋಗೋಣ. ನನ್ನ ಜೀವನನ ಶೇಪ್ ಮಾಡ್ತಿರೋದು ಯಾವುದು ಅಂತ ಹೇಳಿದ್ರೆ, ಸೊ ದ ಫುಡ್ಸ್ ವಿ ಈಟ್, ದ ಫುಡ್ ಯು ಈಟ್. ನೀವೇನು ಆಹಾರ ಸೇವನೆ ಮಾಡ್ತೀರಾ, ಓಕೆ, ಸೊ ನೀವೇನು ಆಹಾರ ಸೇವನೆ ಮಾಡ್ತೀರಾ ಅದೇ ತರ ನಿಮ್ಮ ಹೆಲ್ತ್, ಅದೇ ತರನೇ ನಿಮ್ಮ ಬಾಡಿ ಫಿಸಿಕ್ ಆಗಿರ್ತದೆ. ಆ ಫಿಸಿಕ್ ತುಂಬಾ ಸ್ಟ್ರಾಂಗ್ ಇರಬೇಕು. ನೀವೆಲ್ಲರೂ ಕೂಡ ಅತ್ಯುತ್ತಮವಾದ ಆಹಾರ ಸೇವನೆ ಮಾಡಿದಾಗ ಮಾತ್ರ ನಿಮ್ಮ ಒಂದು ಸೌಂಡ್ ಹೆಲ್ತ್, ಸೌಂಡ್ ಬಾಡಿನ ಪಡಿತೀರಾ. ಸೌಂಡ್ ಬಾಡಿನಲ್ಲಿ ಸೌಂಡ್ ಮೈಂಡ್ ಇರ್ತದೆ. ಹಾಗಾಗಿ ಸೊ ಒಳ್ಳೆಯ ಊಟ ಬಲ್ಲವನಿಗೆ ರೋಗನೇ ಇಲ್ಲ ಅಂತ ಹೇಳ್ತಾರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಮಾಡ್ಬೇಕಾದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ನಮ್ಮ ಒಂದು ಗಮನ ಎಲ್ಲಿರ್ಬೇಕಾಗಿದೆ ಅಂತ ಹೇಳಿದ್ರೆ, ಅತ್ಯುತ್ತಮ ಊಟನ ನಾವು ಸೇವನೆ ಮಾಡ್ತಿದೀವ ಅನ್ನೋದ್ರ ಮೇಲೆ ನನ್ನ ಒಂದು ಫಿಸಿಕಲ್ ಫಿಟ್ನೆಸ್, ಹೆಲ್ತ್ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ದ ಬುಕ್ಸ್ ಯು ರೀಡ್, ನಾನು ಏನು ಓದ್ತೀನಿ ಅದ್ರ ಪ್ರಕಾರ ನಾನು ಆಗ್ತೀನಿ. ನಾನು ಒಳ್ಳೆಯ ಒಂದು ಬುಕ್ ಅನ್ನ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಬುಕ್ ನನ್ನನ್ನು ನಿರ್ಮಾಣ ಮಾಡುತ್ತೆ. ಓಕೆ, ಸೊ ಗುಡ್ ಲೀಡರ್ ಇಸ್ ಎ ಗುಡ್ ರೀಡರ್ ಅಂತ ಹೇಳ್ತಾರೆ. ಯಾವುದೇ ಕ್ಷೇತ್ರದ ಯಶಸ್ವಿ ವ್ಯಕ್ತಿಗಳು ಅವರು ಬುಕ್ ಅನ್ನ ಓದ್ತಾ ಇರ್ತಾರೆ. ಬುಕ್ ಅನ್ನ ಓದೋದ್ರ ಮುಖಾಂತರ ತುಂಬಾ ದೊಡ್ಡ ಮಟ್ಟದಲ್ಲಿ ಅವರು ವ್ಯಕ್ತಿತ್ವ ವಿಕಸನ ಮಾಡ್ಕೊಂತಾರೆ, ಮ್ಯಾಗ್ನೆಟಿಕ್ ಪರ್ಸನಾಲಿಟಿನ ಪಡಿತಾ ಹೋಗ್ತಾರೆ ಅವರು. ಹಾಗಾಗಿ ಬುಕ್ ಅನ್ನ ನಾನು ಒಳ್ಳೆ ಬುಕ್ ಅನ್ನ ಓದ್ತಾ ಇರಬೇಕು. ಕನ್ನಡದಲ್ಲೂ ಸಿಕ್ಕಾಪಟ್ಟೆ ಬುಕ್ ಇದೆ, ಥಿಂಕ್ ಅಂಡ್ ಗ್ರೋ ರಿಚ್ ಬೈ ನೆಪೋಲಿಯನ್ ಹಿಲ್, ಸಿರಿತನಕ್ಕೆ 13 ಹೆಜ್ಜೆ ಅಂತ ಆಗಿರ್ಬೋದು. ಯು ಕ್ಯಾನ್ ವಿನ್ ಬೈ ಶಿವಕೇರ ಆಗಿರ್ಬೋದು, ಅಥವಾ ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲೂಯೆನ್ಸ್ ಪೀಪಲ್, ಯಶಸ್ವಿ ಬದುಕಿಗೆ ರಾಜಮಾರ್ಗ ಆಗಿರ್ಬೋದು, ಅಥವಾ ಇನ್ನೂ ಸಾಕಷ್ಟು ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ಸುಪ್ತ ಮನುಷ್ಯನ ಶಕ್ತಿ. ಈ ತರದ ಒಳ್ಳೊಳ್ಳೆ ಬುಕ್ ಅನ್ನು ಓದೋದ್ರ ಮುಖಾಂತರ ನಿಮ್ಮ ಜೀವನನ ಅದ್ದೂರಿಯಾಗಿ ರೂಪಿಸ್ಕೊಬಹುದು. ದ ಬಿಲೀವ್ಸ್ ಯು ಹೋಲ್ಡ್, ನಿಮಗೆ ಯಾವ ತರ ನಂಬಿಕೆ ಇದೆ, ನಿಮ್ಮ ಮೇಲೆ ನಿಮಗೆ ಏನ್ ನಂಬಿಕೆ ಇದೆ, ಅದೇ ತರನೇ ನಿಮ್ಮ ಕಂಪ್ನಿ ಮೇಲೆ, ಪ್ರಾಡಕ್ಟ್ ಮೇಲೆ, ಲೀಡರ್ ಮೇಲೆ ನಿಮ್ಮ ಸ್ವತಃ ನಂಬಿಕೆ, ಸಿಸ್ಟಮ್ ಮೇಲೆ ನಂಬಿಕೆ, ಟ್ರೈನಿಂಗ್ ಮೇಲೆ ನಂಬಿಕೆ ಇದ್ದಿದ್ದೆ ಆದಲ್ಲಿ ನಿಮ್ಮ ಜೀವನ ಅದ್ದೂರಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ. ದ ಮೀಡಿಯಾ ಯು ಕನ್ಸ್ಯೂಮ್, ಯಾವ ತರದ ಪೋಸ್ಟ್ ನೋಡ್ತೀರಾ, ಯಾವ ತರ ರೀಲ್ಸ್ ನೋಡ್ತೀರಾ, ಯಾವ ತರ ವಿಡಿಯೋ ನೋಡ್ತೀರಾ. ಯೂಟ್ಯೂಬ್ ಅಲ್ಲಿ ಬರೀ ನೀವು ನಾರ್ಮಲ್ ಟೈಮ್ ಪಾಸ್ ರೀಲ್ ನೋಡ್ತಿದ್ದೀರಾ, ಬರೀ ಕಾಮಿಡಿ ನೋಡ್ತಿದ್ದೀರಾ, ಅಥವಾ ಮ್ಯೂಸಿಕ್ ನ ನೀವು ಎಂಜಾಯ್ ಮಾಡ್ತಿದ್ದೀರಾ, ಅಥವಾ ಅಲ್ಲಿ ವ್ಯಕ್ತಿತ್ವ ವಿಕಸನ, ಓಕೆ, ಸೊ ಚಾಲೆಂಜ್ ಆಯ್ತು. ಕೇಳ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ನಾನು ಮಾತಾಡ್ತಾ ಇದ್ದೀನಿ. ವಾಟ್ ವಿ ಹ್ಯಾವ್ ಟು ಕನ್ಸ್ಯೂಮ್, ನಾವೇನ್ ಕನ್ಸ್ಯೂಮ್ ಮಾಡ್ತಾ ಇದೀವಿ, ಮೀಡಿಯಾ ಅಂತಕ್ಕದ್ದು ತುಂಬಾ ಇಂಪಾರ್ಟೆಂಟು. ಆ ಮೀಡಿಯಾನ ನಾವ್ ಯಾವ ತರ ಬಳಸ್ಕೋತೀವಿ, ಯಾವ ರೀತಿ ನಾವು ಕಲಿಕೆ, ಸೊ ಒಳ್ಳೇದನ್ನ ನಾನು ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಕಂಪ್ಲೀಟ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಳ್ಳೇದು ನನಗೆ ಯಾವತ್ತೂ ಕೂಡ ನನಗೆ ಶ್ರೀರಕ್ಷೆ ಆಗಿರ್ತದೆ.
ಕಂಪ್ಲೀಟ್ಲಿ ನನಗೆ ಒಂದು ಡೈರೆಕ್ಷನ್ ಸಿಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಸ್ನೇಹಿತರೆ, ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಮೀಡಿಯಾದಿಂದ. ಅದೇ ತರದ ಗೋಲ್ಸ್ ದಟ್ ಯು ಸೆಟ್, ಯಾವ ತರ ಗೋಲ್ ಸೆಟ್ ಮಾಡ್ತೀರಾ, ಆ ಗೋಲ್ ಸೆಟ್ ಮಾಡಿದ್ದು ನಿಮ್ಮ ಜೀವನದಲ್ಲಿ ಒಂದು ಡೈರೆಕ್ಷನ್ ಕೊಡ್ತಾ ಹೋಗುತ್ತೆ. ನಿಮ್ಮ ಚಾಲೆಂಜಸ್ ಅನ್ನು ಎದುರಿಸಲಿಕ್ಕೆ ನಿಮಗೆ ಶಕ್ತಿ ಕೊಡ್ತಾ ಹೋಗುತ್ತೆ. ಸಮಸ್ಯೆ ಸವಾಲು ಬರ್ತಾನೆ ಇರ್ತದೆ, ಆದ್ರೆ ನಾನು ಗೋಲಿಂದ ವಿಚಲಿತ ಆಗೋದಿಲ್ಲ. ನೀವು ಯಾವತ್ತು ಮಾರ್ಗ ಬೇಕಾದ್ರೂ ಬದಲಾಯಿಸಬಹುದು, ಆದ್ರೆ ಗೋಲ್ ಬದಲಾಗಬಾರ್ದು. ಗೋಲ್ ಬದಲಾಯ್ತು ಅಂತ ಹೇಳಿದ್ರೆ ಜೀವನದಲ್ಲಿ ನಾನು ವಿಫಲತೆ ಹೊಂದಬೇಕಾಗುತ್ತೆ. ಸೊ ಲೇಟ್ ಆಗ್ಬೋದು ಗೋಲ್, ಅಥವಾ ಮಾರ್ಗ ಬದಲಾಗ್ಬೋದು, ಆದ್ರೆ ಗೋಲ್ ಯಾವತ್ತು ಬದಲಾಗೋದು ಬೇಡ ಅಂತಕ್ಕದ್ದು ನನ್ನ ಮೆಸೇಜ್ ಸ್ಟ್ರಾಂಗ್ ಕೊಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ, ಸೊ ಮಾರ್ಗ, ಯಾವುದೇ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಏರಿಯಾಕ್ಕೆ ಒಂದು 40 ಕಿಲೋಮೀಟರ್ ಬೆಂಗಳೂರಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವ್ದೋ ರೋಡಲ್ಲಿ ಜಾಮ್ ಆಗಿರ್ತದೆ, ಯಾವ್ದೋ ರೋಡಲ್ಲಿ ರಿಪೇರ್ ನಡೀತಾ ಇರ್ತದೆ, ಯಾವ್ದೋ ರೋಡಲ್ಲಿ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿರ್ತದೆ. ಆದ್ರೆ ನಾವು ವಾಪಸ್ ಬರೋದಿಲ್ಲ. ಆ ರೋಡ್ ಬಿಡ್ತೀವಿ, ಇನ್ನೊಂದು ರೋಡ್, ಆದ್ರೆ ಯಾವ್ದೇ ಕಾರಣಕ್ಕೂ ವಾಪಸ್ ಬರಲ್ಲ, ನಾವು ಗುರಿ ಮುಟ್ತೀವಿ. ಅದೇ ತರನೇ ನಮ್ಮ ಜೀವನದಲ್ಲೂ ಅಷ್ಟೇನೆ. ಸೊ ವಾಮ ಮಾರ್ಗ ಬಿಡ್ಬೇಕು, ಸರಿಯಾದ ಮಾರ್ಗದಲ್ಲಿ ಹೋಗ್ತಾನೆ ಇರ್ಬೇಕು. ಒಂದಲ್ಲ ಇನ್ನೊಂದ್ ಕಡೆ ನಾವು ಗೋಲ್ ಅನ್ನು ಸೆಟ್ ಮಾಡ್ಬೇಕಾಗುತ್ತೆ, ಗುರಿ ಮುಟ್ಬೇಕಾಗುತ್ತೆ. ದ ಪ್ರೊಫೈಲ್ಸ್ ಯು ಫಾಲೋ, ಯಾವ ತರದ ಪ್ರೊಫೈಲ್ ಅನ್ನು ನೀವು ಫಾಲೋ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ನೀವು ಫಾಲೋ ಮಾಡ್ತಕ್ಕಂಥ ಪ್ರೊಫೈಲ್ ಏನಿದೆ, ಅಂದ್ರೆ ಯಾವ ಜನಗಳನ್ನ ನೀವು ಫಾಲೋ ಮಾಡ್ತಿದ್ದೀರಾ, ಯಾವ ತರದ ವ್ಯಕ್ತಿತ್ವ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಅದೇ ತರನೇ ನೀವೆಲ್ಲರೂ ಕೂಡ ಫಾಲೋ ಮಾಡ್ಬೇಕಾಗಿದೆ. ಯಾರನ್ನ ಅಂತ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ನೀವು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ನೀವು ಫಾಲೋ ಮಾಡ್ಬೇಕಾಗಿದೆ ನಿಮ್ಮ ಜೀವನದಲ್ಲಿ. ಓಕೆ, ಅವರು ನಿಮಗೆ ಸ್ಫೂರ್ತಿ ಆಗ್ತಾರೆ. ನೀವು ಯಾರನ್ನೋ ಮಾದರಿಯಾಗಿ ಹಿಡ್ಕೋತೀರಾ, ಅವರು ನೆಕ್ಸ್ಟ್ ನಿಮಗೆ ನೀವು ಮಾದರಿ ಆಗ್ತೀರಾ. ಅವರು ನೀವು ಫಾಲೋ ಮಾಡಿದಾಗ, ಅವರ ಗುಣಗಳನ್ನ ನೀವು ಕಾಪಿ ಹೊಡೆದಾಗ, ನೀವು ನೆಕ್ಸ್ಟ್ ನೀವು ಅವರಿಗೆ, ಬೇರೆಯವ್ರಿಗೆ ಮಾದರಿ ಆಗ್ತೀರಾ. ದ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್, ನೀವು ಏನು ಅನುಭವ ಪಡಿತೀರಾ ನಿಮ್ಮ ಜೀವನದಲ್ಲಿ, ಅದು ಬೇರೆಯವ್ರಿಗೆ ಒಂದು ಮಾದರಿ ಆಗ್ತಾ ಹೋಗುತ್ತೆ. ದ ಹ್ಯಾಬಿಟ್ಸ್ ಯು ಸ್ಟಿಕ್ ಟು, ಯಾವ ತರದ ಅಭ್ಯಾಸಗಳು, ಯಾವ ತರದ ಹವ್ಯಾಸನ ನೀವು ರೂಢಿಸ್ಕೊಳ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ಅದರ ಮೇಲೆ ನಿಮ್ಮ ಯಶಸ್ಸು ಡಿಪೆಂಡ್ ಆಗುತ್ತೆ. ಕೆಟ್ಟ ಅಭ್ಯಾಸನ ರೂಢಿಸ್ಕೊಳ್ಳೋದು ಬಹಳ ಸುಲಭ, ಆದ್ರೆ ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಒಳ್ಳೆ ಅಭ್ಯಾಸನ ಸೃಷ್ಟಿ ಮಾಡ್ಕೊಳ್ಳೋದು ಬಹಳ ಕಷ್ಟ, ಆದ್ರೆ ಒಳ್ಳೆ ಅಭ್ಯಾಸನ ಸೃಷ್ಟಿ ಮಾಡ್ಕೊಳ್ಳೋದು ಕಷ್ಟ ಆದ್ರೂ ಕೂಡ ಮುಂದಿನ ಜೀವನ ಉಜ್ವಲ ಭವಿಷ್ಯ ಇರ್ತದೆ. ಅದಕ್ಕೋಸ್ಕರ ಒಳ್ಳೆ ಹ್ಯಾಬಿಟ್ ಅನ್ನ ನಾವು ಸೃಷ್ಟಿ ಮಾಡ್ಕೋಬೇಕಾಗುತ್ತೆ. ನನ್ನ ಜೀವನ ನಾನು ಬದಲಾಯಿಸ್ಕೊಳಕ್ ಆಗಲ್ಲ, ಆದ್ರೆ ನನ್ನ ಹವ್ಯಾಸನ ಬದಲಾಯಿಸ್ಕೊಬಹುದು, ನನ್ನ ಆಲೋಚನೆ ಬದಲಾಯಿಸ್ಕೊಬಹುದು. ಆಲೋಚನೆ ಹವ್ಯಾಸ ಬದಲಾಯಿಸ್ಕೊಂಡಾಗ ನನ್ನ ಡೆಸ್ಟಿನಿ, ನನ್ನ ಜೀವನನೇ ಬದಲಾಗುತ್ತೆ. ದಿ ಎನ್ವಿರಾನ್ಮೆಂಟ್ ಯು ಆರ್ ಇನ್, ನನ್ನ ಸುತ್ತಮುತ್ತಲ ವಾತಾವರಣ ಏನಿದೆ ಅನ್ನೋದು ಇಂಪಾರ್ಟೆಂಟ್. ನಾನು ಯಾರ ಜೊತೆ ಮಿಂಗಲ್ ಆಗ್ತೀನಿ, ಯಾರ ಜೊತೆ ಮಾತಾಡ್ತೀನಿ, ಯಾರ ಜೊತೆ ಕುತ್ಕೋತೀನಿ, ಯಾರ ಜೊತೆ ನಾನು ವಾಸ ಮಾಡ್ತಿದ್ದೀನಿ, ಯಾರದನ್ನ ಮಾತನ್ನ ಕೇಳ್ತಾ ಇದ್ದೀನಿ, ಯಾರ ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್. ಸಂಗತ್ ಹಿ ರಂಗತ್ ಬನಾತಾ ಹೇ ಅಂತ ಹೇಳ್ತಾರೆ ಹಿಂದಿನಲ್ಲಿ. ಸೊ ನನ್ನ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣ ನನ್ನ ಲೈಫನ್ನ ರೂಪಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ನನ್ನ ಎನ್ವಿರಾನ್ಮೆಂಟ್ ಅನ್ನ ನಾನು ಯಾವತ್ತೂ ಕೂಡ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಹೋಗೋಣ. ದ ಸ್ಟೇಟ್ ಆಫ್ ಯುವರ್ ಗಟ್ ಹೆಲ್ತ್ ಅಂದ್ರೆ ಹೊಟ್ಟೆಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮಾಡ್ಬೇಕಾದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ವೆರಿ ಇಂಪಾರ್ಟೆಂಟ್, ಒಳ್ಳೆಯ ಊಟ ಮಾಡ್ಬೇಕು. ಒಳ್ಳೆಯ ಊಟ, ಒಳ್ಳೆಯ ನೀರು, ಡೈಜೆಷನ್ ಆಗ್ಬೇಕು, ಸರಿಯಾದ ಟೈಮಲ್ಲಿ ಊಟ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಸೊ ಸೌಂಡ್ ಬಾಡಿ ಇದ್ರೆ ಮಾತ್ರ ಸೌಂಡ್ ಮೈಂಡ್ ಬರ್ತದೆ. ಫಿಸಿಕಲ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಏನನ್ನೂ ಮಾಡೋಕ್ಕಾಗಲ್ಲ. ಮಲಗಬೇಕಾಗುತ್ತೆ, ಅಥವಾ ರೆಸ್ಟ್ ತಗೋಬೇಕಾಗುತ್ತೆ, ಅಥವಾ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಅದೇ ತರನೇ ಪೀಪಲ್ ಯು ಸ್ಪೆಂಡ್ ಟೈಮ್ ವಿತ್, ಯಾರ ಜೊತೆ ಟೈಮ್ ಕಳಿತಿದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಸರಿಯಾದ ವ್ಯಕ್ತಿ ಜೊತೆ ನೀವು ಟೈಮ್ ಕಳಿತಿದ್ದೀರಾ ಅಂದಾಗ ಮಾತ್ರ ನಿಮ್ಮ ಲೈಫಲ್ಲಿ ದೊಡ್ಡ ಪರಿವರ್ತನೆ ಬರ್ತದೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಾದ ಟೈಮ್ ಕಳಿಬೇಕು, ಒಳ್ಳೆ ವ್ಯಕ್ತಿ ಜೊತೆ ಇರಬೇಕು, ಒಳ್ಳೆ ಲೀಡರ್ ಜೊತೆ ಇರಬೇಕು, ಅವ್ರನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಸುತ್ತಮುತ್ತ ಕೆಟ್ಟವರು ಇರ್ತಾರೆ, ಕೆಟ್ಟ ಬುಕ್ಕು ಇರ್ತದೆ, ಕೆಟ್ಟ ವಿಡಿಯೋ ಇರ್ತದೆ, ಕೆಟ್ಟ ಮೀಡಿಯಾ ಇರ್ತದೆ. ಆದ್ರೆ ಒಳ್ಳೆದನ್ನ ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟ್. ರೀಲ್ಸ್ ನಾನು ನೋಡ್ತೀನಿ, ಆದ್ರೆ ಕಲಿಕೆಗೋಸ್ಕರ ನಾನು ನೋಡ್ತೀನಿ. ನಾನು ಎಲ್ಲರ ಜೊತೆ ಮಿಂಗಲ್ ಆಗ್ತೀನಿ, ಎಲ್ಲ ಜೊತೆ ಇರ್ತೀನಿ, ಆದ್ರೆ ಯಾರಿಂದ ಏನ್ ತಗೋಬೇಕು ಅಷ್ಟು ಮಾತ್ರ ನಾನು ಆ ವಿಚಾರದಲ್ಲಿ ಸೆಲೆಕ್ಟಿವ್ ಆಗ್ತೀನಿ, ಚೂಸಿ ಆಗ್ತೀನಿ. ಸೊ ಸ್ನೇಹಿತರೆ, ಸೊ ಈಗ ನನ್ನ ಕಡೆಯಿಂದ ಒಂದು ವೆರಿ ಸ್ಟ್ರಾಂಗ್ ಮೆಸೇಜ್ ಏನಪ್ಪಾ ಅಂತ ಹೇಳಿದ್ರೆ, ಹೊಸ ವರ್ಷ ಬರ್ತಾ ಇದೆ. ಆ ಹೊಸ ವರ್ಷಕ್ಕೆ ತಯಾರಿ ಯಾವ ತರ ಇರಬೇಕು ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಓಕೆ, ಖಂಡಿತ ನಾವು ಜನಕ್ಕೆ ಕನೆಕ್ಟ್ ಆಗ್ಬೇಕಾಗಿದೆ. ಸೊ ನೀವೆಲ್ಲರೂ ಕೂಡ ಫ್ಯಾಮಿಲಿ ಸ್ಟ್ರಾಂಗ್ ಬಾಂಡಿಂಗ್ ಆಗ್ಬೇಕಾಗಿದೆ. ಫ್ಯಾಮಿಲಿ ಸ್ಟ್ರಾಂಗ್ ಬಾಂಡಿಂಗ್ ಜೊತೆಗೆ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ನಿಮ್ಮಿಂದನೂ ಸ್ಟಾರ್ಟ್ ಆಗಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಟೀಮು ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ಬೇಕಾಗಿದೆ. ಹೊಸ ಮೋದಿ ಕೇರ್ ನಲ್ಲಿ ನೀವೆಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ಡೆಡಿಕೇಶನ್ ಮಾಡಬೇಕಾಗಿದೆ. ಸೊ ಪ್ರತಿಯೊಬ್ರು ಕೂಡ, ಇವತ್ತು ಲೇಡೀಸ್ ಆಗಿರ್ಬೋದು, ರಿಟೈರ್ಡ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಎಲ್ರಿಗೂ ಆಪರ್ಚುನಿಟಿ ಬೇಕಾಗಿದೆ. ಫ್ಯಾಮಿಲಿನಲ್ಲಿ ಒಂದಾಗಿ ನಾವು ಬಿಸ್ನೆಸ್ ಅನ್ನು ಮಾಡ್ತಾ ಹೋದಾಗ 1+1 = 2 ಅಲ್ಲ, 11 ಆಗುತ್ತೆ, 111 ಆಗುತ್ತೆ. ಅದೇ ತರನೇ ನಾವೆಲ್ಲರೂ ಪ್ರತಿಯೊಬ್ರು ಕೂಡ ಈಗಿನ ಒಂದು ದೊಡ್ಡ ಪರಿವರ್ತನೆಗೆ ಮೋದಿ ಕೇರ್ನಲ್ಲಿ ನಾವೆಲ್ಲರೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಫ್ಯಾಮಿಲಿ ಇನ್ವಾಲ್ವ್ ಮಾಡಿಸ್ಕೋಬೇಕಾಗಿದೆ. ಅಂಡ್ ಹೊಸ ವರ್ಷ ಈ ಟೈಮಲ್ಲಿ ನ್ಯಾಚುರಲ್ ಕನೆಕ್ಟ್ ಆಗಿ ಎಲ್ಲರ ಜೊತೆ ಮಾತಾಡಿ, ಎಲ್ಲರಿಗೂ ವಿಶಸ್ಸನ್ನ ನಿಮ್ ಕಡೆಯಿಂದ ಹೋಗ್ಲಿ, ಯಾರಿಗೂ ನೀವು ವೇಟ್ ಮಾಡೋದಲ್ಲ. ಅವರು ಮಾತಾಡಿದ ನಂತರ ನಾನು ವಿಶ್ ಮಾಡ್ತೀನಿ ಅಂತಲ್ಲ, ನಾನ್ ಮುಂದೆ ಹೋಗ್ತೀನಿ. ನನಗೆ ನನ್ನ ಈಗೋ ಸ್ಯಾಟಿಸ್ಫೈ ಆಗೋದಲ್ಲ ಇಂಪಾರ್ಟೆಂಟ್, ನನಗೆ ಆ ಸಂಬಂಧ ಬೇಕು, ಆ ಬಾಂಧವ್ಯ ಬೇಕು ಅಂತೇಳಿ. ಸೊ ನೀವೆಲ್ಲರೂ ಕೂಡ ಹೊಸ ವರ್ಷದಲ್ಲಿ ಇನ್ವೈಟ್ ಮಾಡಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ.
ಸೊ ಕ್ಯಾಶುವಲ್ ಟಾಕ್, ಕ್ಯಾಶುವಲ್ ವಿಸಿಟ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಅನ್ನ ಇಮಿಡಿಯೇಟ್ಲಿ ಅಪ್ರೋಚ್ ಮಾಡೋದಲ್ಲ. 3 ವರ್ಷ, 5 ವರ್ಷ, 10 ವರ್ಷ, 20 ವರ್ಷ ಗ್ಯಾಪ್ ಆಗಿರುತ್ತೆ. ನಿಮ್ಮ ಸಂಬಂಧಿಕರು, ನಿಮ್ಮ ಕ್ಲಾಸ್ಮೇಟ್, ನಿಮ್ಮ ರಿಲೇಷನ್ಸ್, ಅವ್ರ ಜೊತೆ ನೇರವಾಗಿ ಬಿಸ್ನೆಸ್ ಬಗ್ಗೆ ಮಾತಾಡಕ್ ಹೋಗೋದಲ್ಲ. ಒಳ್ಳೆಯ ಬಾಂಧವ್ಯ ಇರಬೇಕು, ಅವ್ರ ಜೊತೆ ಒಳ್ಳೆಯ ಒಂದು ನಿಮ್ಮ ಹತ್ರ ಒಂದು ಬಾಂಡಿಂಗ್ ಇರಬೇಕು. ಅವಾಗ ಮಾತ್ರ ಸೊ ಅದಕ್ಕೆ ಒಂದು ಪವರ್ ಇರ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನಿಮ್ಮ ಒಂದು ಅವರ ಜೊತೆ ಒಂದು ಒಡನಾಟ ಇಟ್ಕೊಂಡಾಗ ಮಾತ್ರ ನೀವೆಲ್ಲರೂ ಕೂಡ ಬೆಳೆಯಕ್ಕಾಗ್ತದೆ. ಅವ್ರ ಜೊತೆ ನೀವು ಒಳ್ಳೆ ಒಂದು ಕಮ್ಯುನಿಕೇಶನ್ಗೆ ಬನ್ನಿ. ಓಕೆ, ಹೊಸ ವರ್ಷ ಆಗಿರೋದ್ರಿಂದ ನಿಮಗೆ ಹಳೆ ಕನ್ಸಲ್ಟೆಂಟ್ ಆಗಿರ್ಬೋದು, ಗರ್ ವಾಪಸಿ ಯೋಜನಾ ಅಂತ ನಾವು ಮಾಡ್ತಾ ಇದೀವಿ. ಹೊಸ ಪರಿವರ್ತನೆಗೆ ತಕ್ಕಂತೆ ಎಲ್ಲರೂ ಸ್ಟ್ರಾಂಗ್ ಆಗಿ ಬರ್ಬೇಕಾಗಿದೆ. ಪ್ರತಿಯೊಬ್ರು ಕೂಡ ನಾವು ಇನ್ವೈಟ್ ಮಾಡ್ತಾ ಹೋಗೋಣ ವಾಪಸ್ಸು. ಎಲ್ಲರೂ ಕೂಡ ಇನ್ವೈಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಹಳುಬ್ರನ್ನ ಅಪ್ಡೇಟ್ ಮಾಡ್ತಾ ಹೋಗೋಣ, ಏನ್ ದೊಡ್ಡ ಪರಿವರ್ತನೆ ಬರ್ತಿದೆ ಮೋದಿ ಕೇರ್ ನಲ್ಲಿ ಅಂತ ಹೇಳಿ. ಖಂಡಿತ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಇನ್ನೂ ಮೋದಿ ಕೇರ್ ಇದೆಯಾ, ಇಷ್ಟೊಂದು ಬೆಳೀತಾ ಇದೆಯಾ ಅಂತೇಳಿ. ತುಂಬಾ ಜನ ಅವರೆಲ್ಲರೂ ಕೂಡ ಸ್ಟ್ರಾಂಗ್ ಆಗಿ ವಾಪಸ್ ಬರ್ಲಿಕ್ಕೆ ಸಿದ್ಧ ಆಗ್ತಾರೆ. ಸೊ ವೆರಿ ಇಂಪಾರ್ಟೆಂಟ್, ಎಲ್ಲರ ಜೊತೆ ಒಂದು ಒಳ್ಳೆ ಒಡನಾಟ ಇಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನೇರವಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಅಪ್ರೋಚ್ ಮಾಡ್ಕೋಬೇಡಿ. ಲೇಟ್ ಆದ್ರೂ ಪರವಾಗಿಲ್ಲ, ಫಸ್ಟ್ ಬಾಂಡಿಂಗ್ ರಿಲೇಶನ್ಶಿಪ್ ಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋಗೋಣ. ಚಿಕ್ಕ ಎಕ್ಸ್ಪೀರಿಯನ್ಸ್, ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು ನನಗೆ 15 ವರ್ಷ ಕೆಳಗಡೆ, ಸೊ ನನ್ನ ಹಳೆ ಸ್ನೇಹಿತರು ರೋಡಲ್ಲಿ ಸಿಕ್ಕರು, ರಾಜನಗರದಲ್ಲಿ ಸಿಕ್ಕು. ಅವ್ರದ್ದು 3ನೇ ಡೈಲಾಗ್ ಏನಿತ್ತು ಅಂತ ಹೇಳಿದ್ರೆ, ಸೊ ನಾನು ಬೆಳೆದಿದ್ದೀನಿ ಅಂತ ಗೊತ್ತಾಯ್ತು ಅವರಿಗೆ. ನನ್ನ ಹತ್ರ ಜನ ಇದ್ದಾರೆ ಅಂತ ಗೊತ್ತಾಯ್ತು, ನನ್ನ ಹತ್ರ ತುಂಬಾ ಫಂಡ್ಸ್ ಇದೆ ಅಂತ ಗೊತ್ತಾಯ್ತು. ಇಮಿಡಿಯೇಟ್ಲಿ ನನಗೆ ಹೇಳಿದವರು, ನನಗೊಂದು LIC ಪಾಲಿಸಿ ಕೊಡಪ್ಪ ನೀನು ದೊಡ್ಡ ಅಮೌಂಟ್ ಅಲ್ಲಿ ಅಂತ ಹೇಳಿದ್ರು. ಅಂದ್ರೆ ನಾನು ಅವಾಗ ತಾನೇ ಭೇಟಿಯಾಗಿದ್ದೀನಿ, ಕ್ಯಾಶುವಲ್ ಆಗಿ ನನ್ನ ಜೊತೆ ಮಾತಾಡ್ಬೋದಿತ್ತು, ಫ್ರೆಂಡ್ಲಿ ಆಗಿ ನನ್ನ ಜೊತೆ ಬಾಂಡಿಂಗ್ ಅನ್ನ ಬಿಲ್ಡ್ ಮಾಡಿ 2ನೇ ವಿಸಿಟ್ ಅಲ್ಲಿ ನನಗೆ ನನ್ನ ಹತ್ರ LIC ಪಾಲಿಸಿ ಕೇಳ್ಬೋದಿತ್ತು. ಸಡನ್ ಆಗಿ 3ನೇ ಸೆಂಟೆನ್ಸ್ ಆ ವ್ಯಕ್ತಿದು, ಏನಪ್ಪಾ ಆಶ್ಚರ್ಯ ಆಗೋಯ್ತು, ಬಹಳ ಖುಷಿ ಆಯ್ತು ನೀನ್ ಸಿಕ್ಕಿದ್ದು ಅಂತ ಹೇಳಿದವನು. ಇಮಿಡಿಯೇಟ್ಲಿ ಅವ್ನಿಗೆ ಗೊತ್ತಾಯ್ತು ನನ್ನ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿ. LIC ಪಾಲಿಸಿಗೆ ಅವನು ಇಮಿಡಿಯೇಟ್ಲಿ ಪ್ಲಾನ್ ಮಾಡಿ ನಾನು ಅಪ್ರೋಚ್ ಮಾಡ್ದ. ಏನಾಗುತ್ತೆ ಅವಾಗ, ನನಗೆ ಬೇಜಾರಾಯ್ತು ಆ ಟೈಮಲ್ಲಿ. ನಾನು ನೇರವಾಗಿ ಅವನಿಗೆ ಕ್ಲೋಸ್ ಫ್ರೆಂಡ್ ಆದ್ರಿಂದ ಬೈದ್ಬಿಟ್ಟು ಹೇಳಿದೆ ಅವನಿಗೆ, ಏನಪ್ಪಾ ನೀನ್ ಈ ತರ ಇದೆ, ನೀನು ಲೀಡರ್ಶಿಪ್ ಕ್ವಾಲಿಟಿನ ಇದು, ಬಿಸ್ನೆಸ್ ಮ್ಯಾನ್ ಕ್ವಾಲಿಟಿನ ಇದು, ನೀನೇ ನೋಡ್ಕೊ ಅಂತ ಹೇಳಿ. ಯಾಕೆಂದ್ರೆ ಕ್ಲೋಸ್ ಆಗಿರೋದಕ್ಕೆ ನಾನು ಅವ್ನಿಗೆ ಗೈಡ್ ಮಾಡಿದೆ. ಅವಾಗ ಅವ್ನಿಗೆ ಅರ್ಥ ಆಯ್ತು, ಅವನಿಗೆ ಹೌದು ಅಂತ ಹೇಳಿ. ಆ ತರ ಸೊ ಫಸ್ಟ್ ವಿಸಿಟ್ ಅಲ್ಲೇ ನಾನು ಬಿಸ್ನೆಸ್ ಅನ್ನ ಮಾಡಕ್ ಹೋಗ್ತೀನಿ ಅಂತ ಆಯ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ವರ್ಕ್ ಆಗಲ್ಲ. ಸೊ ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಸೊ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಬ್ಯಾಕ್ ಗ್ರೌಂಡ್ ಸೃಷ್ಟಿ ಮಾಡ್ಕೋಬೇಕು. ಬೀಜ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಯಾವ ತರ ಫಲವತ್ತತೆ ನಾವು ಮಾಡಬೇಕಾಗಿದೆ, ನೀರು ಗೊಬ್ಬರ ಕೊಡಬೇಕು, ಅದಾದ ನಂತರ ಒಳ್ಳೆ ಬೀಜ ಬಿತ್ತನೆ ಮಾಡಬೇಕು. ಅದು ಹಸನಾದ ಭೂಮಿನಲ್ಲಿ ಬೀಜ ಬಿತ್ತನೆ ಮಾಡಿದಾಗ ಯಾವ ತರ ಫಸಲನ್ನು ಪಡಿತೀವಿ, ಅದೇ ತರನೇ ಮೋದಿ ಕೇರ್ ನಲ್ಲಿ ದೊಡ್ಡ ಅದ್ದೂರಿಯಾದಂತ ಗ್ರ್ಯಾಂಡ್ ಮೋದಿ ಕೇರ್ ರೆಡಿ ಆಗ್ತಾ ಇದೆ. ಬಿಲೀವ್ ಮೀ, ನಿಮ್ಮೆಲ್ಲರ ಜೀವನದಲ್ಲಿ ಅತಿ ದೊಡ್ಡ ಪರಿವರ್ತನೆ ಮಾಡ್ಲಿಕ್ಕೆ ಹೊರಟಿದೆ. ಬಟ್ ಅಗೈನ್, ನಿಮ್ಮ ಆಲೋಚನೆ ಪರಿವರ್ತನೆ ಆಗದೆ ಇದ್ರೆ, ಕಲಿಕೆ ಸ್ಟ್ರಾಂಗ್ ಇಲ್ಲದೆ ಇದ್ರೆ, ಹವ್ಯಾಸ ಬದಲಾಗದೆ ಇದ್ರೆ, ಸಿದ್ಧತೆ ಮಾಡ್ಕೊಳ್ದೇ ಇದ್ರೆ, ಸ್ಕಿಲ್ ಡೆವಲಪ್ ಆಗದೆ ಇದ್ರೆ, ಯಾವ ಪ್ಲಾನು ಕೂಡ ಏನು ಮಾಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ವೇಕ್ ಅಪ್. ನೀವೆಲ್ಲರೂ ಕೂಡ ಜಾಗೃತ ಆಗ್ಬೇಕಾಗಿದೆ. ನಿಮ್ಮನ್ನ ನೀವು ಜಾಗೃತಗೊಳಿಸ್ಕೊಳ್ಳಿ. ಸೊ ಡೆಫಿನೆಟ್ಲಿ ಉಜ್ವಲ ಭವಿಷ್ಯ ನಿಮ್ಮೆಲ್ಲರೂ ಕಾಯ್ತಾ ಇದೆ. ಈ ತರದ ಎಕ್ಸ್ಟ್ರಾರ್ಡಿನರಿ ಲೈಫಿಗೆ ನಾವೆಲ್ಲರೂ ಕೂಡ ಉತ್ಸುಕರಾಗಿದ್ದೀವಿ ನಿಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ಲಿಕ್ಕೆ. ಸೊ ಈ ಪ್ರತಿ ಸೋಮವಾರನೂ ಕೂಡ ನಾನು ನಿಮಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಇವತ್ತು ಟೆಕ್ನಿಕಲ್ ಫಾಲ್ಟ್ ಆಯ್ತು, ಹಾಗಾಗಿ ನನಗೆ ಎಫೆಕ್ಟಿವ್ PPT ಮಾಡಕ್ ಆಗ್ಲಿಲ್ಲ. ಸೊ ಮುಂದಿನ ವಾರದಲ್ಲಿ ಇನ್ನೊಂದು ವಿಶೇಷವಾದಂತ ಅಪ್ಗ್ರೇಡ್ ನೊಂದಿಗೆ ಬರ್ತಾ ಇದ್ದೀನಿ. 2025 ಯಾಕೆ ಸ್ಪೆಷಲ್ ಇಯರ್ ಆಗುತ್ತೆ ನಿಮ್ ಲೈಫ್ ಅಲ್ಲಿ ಅಂತ ಹೇಳಿ. ಓಕೆ, ಸೊ ಹಾಗಾಗಿ ಸ್ನೇಹಿತರೆ, ಇನ್ನು ಸಾಕಷ್ಟು ವಿಡಿಯೋ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ರಿಲೀಸ್ ಮಾಡಿದ್ದೀನಿ. ಎಸ್ಪೆಷಲಿ ಪ್ರತಿ ಸೋಮವಾರ ಲಾಸ್ಟ್ ಅರ್ಧ ಗಂಟೆ ಏನಿದೆ, ಎಲ್ಲರ ಒಂದು ಮೈಂಡ್ ಸೆಟ್ ಅನ್ನ ರೆಡಿ ಮಾಡ್ತಕ್ಕಂಥದ್ದು. ನೀವೆಲ್ಲರೂ ಯಾವ ತರ ಮನಸ್ಸನ್ನ ಫಲವತ್ತತೆ ಮಾಡ್ಕೋಬೇಕು, ಸಿದ್ಧತೆ ಮಾಡ್ಕೋಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು, ಅದ್ರ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ. ಆ ವಿಡಿಯೋಸ್ ಅನ್ನ ಬಳಸ್ಕೊಳ್ಳಿ, ನೀವು ನೋಡಿ ನಿಮ್ ಟೀಮಿಗೂ ಅದನ್ನ ಸೊ ಫಾರ್ವರ್ಡ್ ಮಾಡಿ, ನೀವು ಅದನ್ನ ಫಾಲೋ ಅಪ್ ಮಾಡಿ, ಫೀಡ್ಬ್ಯಾಕ್ ತಗೊಳ್ಳಿ. ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಹೆಲ್ದಿ ಅಂಡ್ ಸಕ್ಸಸ್ಫುಲ್ ಸೌಂಡ್ ಬಿಸ್ನೆಸ್ ಅನ್ನ ಕಟ್ಲಿಕ್ಕೆ ಆಗ್ತದೆ. ಓಕೆ, ಸೊ ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ವಿತ್ ಮೀ ಕಂಟಿನ್ಯೂಸ್ಲಿ 1 hour. ನೀವೆಲ್ಲರೂ ಕೂಡ ನನ್ನ ಜೊತೆಗಿದ್ದೀರಾ, ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಿಮ್ಮೆಲ್ಲರ ಬಗ್ಗೆ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಸೊ 2024 ಕೊನೆ ಕಾಲ್ ಇದು. ನೆಕ್ಸ್ಟ್ 2025 ಸಿಗ್ತೀವಿ ಹೊಸ ವರ್ಷದಲ್ಲಿ. ನಿಮ್ಮೆಲ್ಲರ ಒಂದು ಜೀವನ ಸಮೃದ್ಧಿಯಾಗಿರ್ಲಿ. ಓಕೆ, ಸೊ ಹೆಲ್ತ್, ವೆಲ್ತ್, ಸಕ್ಸಸ್ಸು, ಎವ್ರಿಥಿಂಗ್ ಇನ್ ಅಬಂಡೆನ್ಸ್. ನಿಮ್ಮೆಲ್ಲರ 2025ಕ್ಕೆ ಅದ್ದೂರಿಯಾದಂತಹ ಒಂದು ಹೊಸ ವರ್ಷನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ಅಂಡ್ 2025 ವಿಶೇಷವಾದ ಮೈಲ್ಗಲ್ ಸೃಷ್ಟಿ ಮಾಡ್ತಕ್ಕಂಥ ವರ್ಷ ಆಗ್ಲಿಕ್ಕೆ ಕೊಟ್ಟಿದೆ. ಸಮೀರ್ ಸರ್ ಈಗಾಗಲೇ ದೊಡ್ಡ ಆಶೀರ್ವಾದ ಮಾಡಿದ್ದಾರೆ ನಮಗೆ. ಸೊ ದೈವ ಸಂಕಲ್ಪ 2025 ಇಯರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಿದ್ದಾರೆ. ಈ ಅದ್ದೂರಿಯಾದ 2025ಕ್ಕೆ ನಾವು ವೆಲ್ಕಮ್ ಮಾಡೋದ್ರ ಜೊತೆಗೆ ನಿಮ್ಮೆಲ್ಲರೂ ಕೂಡ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯ ಹೇಳ್ತಾ ಇದ್ದೀನಿ. ಸೊ ನಾವೆಲ್ಲರೂ ಕೂಡ ಹೊಸ ವರ್ಷದಲ್ಲಿ ಭೇಟಿಯಾಗೋಣ. ಹೊಸ ಆಲೋಚನೆ, ಹೊಸ ಗುರಿ, ಹೊಸ ಒಂದು ಸಂಕಲ್ಪದೊಂದಿಗೆ ನಾವೆಲ್ಲರೂ ಎಂಟ್ರಿ ಆಗೋಣ. ಸೊ ಹೊಸ ಸೇವೆ, ಕಾಂಟ್ರಿಬ್ಯೂಷನ್ ಮಾಡೋದ್ರ ಮುಖಾಂತರ ನಮ್ಮ ಎಲ್ಲ ಕನಸನ್ನ, ನಮ್ಮ ಜೊತೆಗಿರ್ತಕ್ಕಂಥವರ ಕನಸು, ನಮ್ಮ ದೇಶ, ನಮ್ಮ ಸಮಾಜದ ಕನಸನ್ನ ನೆರವೇರಿಸಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಸಂಕಲ್ಪ ತಗೊಳ್ಳೋಣ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ಅ ವೆರಿ ವೆರಿ ಹ್ಯಾಪಿ ಗುಡ್ ಮೋದಿ ಕೆ ಮಾರ್ನಿಂಗ್.